ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಜುಲೈಯಿಂದ ಸೈನ್ಸ್ ಕ್ಲಾಸಸ್ನ ಶುರು ಮಾಡೋಣ ಅಂತ. ಸೊ ಅದ್ರ ಭಾಗವಾಗಿ ನಾನು 10th ಸ್ಟ್ಯಾಂಡರ್ಡ್ ಚಾಪ್ಟರ್ 6 ಲೈಫ್ ಪ್ರೋಸೆಸ್ ಈ ಲೆಸನ್ನಿಂದ ಸೈನ್ಸ್ ಲೆಸನ್ಸ್ ಮಾಡೋದನ್ನು ಶುರು ಮಾಡ್ತೀನಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೇನು ಅಭಿಪ್ರಾಯ ಬರುತ್ತೆ ಈ ವಿಡಿಯೋಸ್ ನೋಡಿದ ಮೇಲೆ ಅದನ್ನು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆಗ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚು ವಿಡಿಯೋ ಮತ್ತು ಇನ್ನೂ ಹೈ ಕ್ವಾಲಿಟಿ ವಿಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ವಿಡಿಯೋನ ಶುರು ಮಾಡೋಣ. 10th ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ 6 ಲೈಫ್ ಪ್ರೋಸೆಸ್ ಆರ್ ಲೈಫ್ ಪ್ರೋಸೆಸಸ್. ಮೊದಲನೇದಾಗಿ ಇಂಟ್ರೊಡಕ್ಷನ್. ಲೈಫ್ ಪ್ರೋಸೆಸಸ್ ಆರ್ ದಿ ಬೇಸಿಕ್ ಪ್ರೋಸೆಸಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಮೈಂಟೈನಿಂಗ್ ದೇರ್ ಲೈಫ್. ನೋಡಿ, ಇದು ಕೇಳೋದಕ್ಕೂ ಮೊದಲು ನಾನೊಂದು ಕ್ವಶನ್ ಕೇಳ್ತೀನಿ. ಯಾವುದೋ ಒಂದು ಜೀವಿ ಇರುತ್ತೆ, ಯಾವುದೋ ಒಂದು ಸಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಏನೋ ಒಂದು. ಅದಕ್ಕೆ ಪ್ರಾಣ ಇದೆಯಾ ಅಥವಾ ಪ್ರಾಣ ಇಲ್ವಾ ಅಂತ ನಾವು ಯಾವ ರೀತಿ ಡಿಸೈಡ್ ಮಾಡ್ತೀವಿ? ನಾವು ಅದ್ರ ಏನಾದರೂ ಮೂಮೆಂಟ್ ಇದೆಯಾ ನೋಡ್ತೀವಿ. ಅಂದರೆ ಅದು ಮೂವ್ ಆಗ್ತಾ ಇದೆಯಾ, ಉಸಿರಾಡ್ತಾ ಇದೆಯಾ, ಅಥವಾ ಅದು ಹಾರ್ಟ್ ಬೀಟ್ ಇದೆಯಾ, ಇದೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ. ಸೊ ಅದೇ ಥರ ಈಗ ಅದೆಲ್ಲ ನಾವು ಒಬ್ಸರ್ವ್ ಮಾಡಬೇಕು. ಸೊ ಸೈಂಟಿಫಿಕಲಿ ನಮ್ಗೆ ಅದು ಗೊತ್ತಾಗಲ್ಲ. ಸೈಂಟಿಫಿಕಲಿ ನಾವೇನು ಹೇಳ್ತೀವಿ, ಈ ಕೆಳಗೆ ಹೇಳಿರೋಂಥ ಎಕ್ಸಾಂಪಲ್ಸ್ ಇದೆ ನೋಡಿ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಅಂತ. ಈ ಒಂದು ಪ್ರೋಸೆಸ್ ನಡೀತಾ ಇತ್ತು ಅಂದರೆ ಒಂದು ಆರ್ಗ್ಯಾನಿಸಮ್ನ ಬಾಡಿಯಲ್ಲಿ, ಆಗ ನಾವು ಅದರಲ್ಲಿ ಪ್ರಾಣ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ನ್ಯೂಟ್ರಿಷನ್ ಅಂದರೆ ಏನು? ಅದಕ್ಕೆ ಬಾಡಿಗೆ ಬೇಕಾಗಿರೋ ಎನರ್ಜಿನ ಅದು ತಗೊಳ್ಳೋವಂಥದ್ದು, ಊಟ ಮಾಡೋದು ಅಂತ ಫಾರ್ ಎಕ್ಸಾಂಪಲ್. ರೆಸ್ಪಿರೇಷನ್ ಅಂದರೆ ಉಸಿರಾಡೋವಂಥದ್ದು, ಗಾಳಿ ತಗೊಳ್ಳೋದು. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಗಾಳಿ ತೊಗೊಂಡಿರೋದನ್ನ ಅಥವಾ ಊಟ ತೊಗೊಂಡಿರೋದನ್ನ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ಗೆಲ್ಲ ಸ್ಪ್ರೆಡ್ ಮಾಡೋದು. ಬ್ಲಡ್ ಫ್ಲೋ ಇರ್ಬೋದು, ಊಟನ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡೋದಿರ್ಬೋದು, ಇದೆಲ್ಲ ಕೂಡ ಟ್ರಾನ್ಸ್ಪೋರ್ಟೇಷನ್. ಎಕ್ಸ್ಕ್ರೀಷನ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಏನು ಫುಡ್ ಮೆಟೀರಿಯಲ್ಸ್ ತೊಗೊಂಡಿರ್ತೀವಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವೇಸ್ಟ್ ಮೆಟೀರಿಯಲ್ ಏನು ಉಳಿಯುತ್ತೆ ಅದನ್ನು ನಾವು ಈಚೆಗೆ ಹಾಕೋದು, ಅದನ್ನು ನಾವು ಎಕ್ಸ್ಕ್ರೀಷನ್ ಅಂತೀವಿ. ಸೊ ಈ 4 ಪ್ರೋಸೆಸ್ಗಳು ಆಗ್ತಾಯಿತ್ತು ಅಂದರೆ ಆ ಒಂದು ಪ್ರಾಣಿಯಲ್ಲಿ ಅಥವಾ ಆ ಒಂದು ಆಬ್ಜೆಕ್ಟಲ್ಲಿ ಜೀವ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಸೈಂಟಿಫಿಕಲಿ ನಮ್ಗೆ ಹಾಗೆ ಗೊತ್ತಾಗಬೇಕಂದ್ರೆ ಮೂವ್ ಆಗ್ತಾ ಇದೆಯಾ, ಉಸಿರಾಡ್ತಾ ಇದೆಯಾ, ಅದ್ರ ಬಗ್ಗೆ ನಮ್ಗೆ ಗೊತ್ತಾಗೋಗುತ್ತೆ. ಆದರೆ ಸೈಂಟಿಫಿಕಲಿ ನಮ್ಗೆ ಅರ್ಥ ಆಗಬೇಕು ಅಂದರೆ ಈ ಪ್ರೋಸೆಸ್ಗಳು ಅದರಲ್ಲಿ ನಡೀತಾ ಇರಬೇಕು. ಸೊ ನ್ಯೂಟ್ರಿಷನ್ ಅಂದರೆ ಏನು? ನ್ಯೂಟ್ರಿಷನ್ ಅಂದರೆ ಸಿಂಪಲ್ ನಾನು ಹೇಳ್ಬಿಟ್ಟೆ, ಊಟ ತಿನ್ನೋದು ಅಂತ. ಆದರೆ ಸೈಂಟಿಫಿಕಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಯಾವುದೇ ಆಗಲಿ. ನ್ಯೂಟ್ರಿಷನ್ ಈಸ್ ದಿ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಬೈ ಅನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದಿ ಬಾಡಿ ಫಾರ್ ಗ್ರೋತ್. ಏನು ನ್ಯೂಟ್ರಿಷನ್ ಅಂದರೆ, ಇಟ್ ಈಸ್ ದಿ ಪ್ರೋಸೆಸ್ ಅಂದರೆ ಏನು, ಒಂದು ಆರ್ಗ್ಯಾನಿಸಮ್ ಯಾವುದೇ ಆಗಿರಲಿ, ಆರ್ಗ್ಯಾನಿಸಮ್ ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಅಮೀಬಾ ಇರಲಿ, ಎಲ್ಲ ಇರಲಿ, ಫುಡ್ನ ತೊಗೊಂಡು ಕನ್ಸ್ಯೂಮ್ ಮಾಡಿ ಅದನ್ನು ಅದರ ಬಾಡಿಗೆ ಯುಟಿಲೈಸ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ಅದು ಬೆಳೆಯೋದಕ್ಕೋಸ್ಕರ. ಇವಾಗ ನಾವು ಚಿಕ್ಕ ಹುಡುಗರು ಇದ್ದಾಗ ಊಟ ಮಾಡ್ತೀವಿ, ಊಟ ಮಾಡಿಬಿಟ್ಟು ನಾವು ಬೆಳಿತೀವಿ. ಸೊ ಅಂದರೆ ಫುಡ್ ಯೂಸ್ ಮಾಡ್ಕೊಂಡು ನಾವು ಬೆಳೀತಾ ಇದ್ದೀವಿ ಗ್ರೋತ್ಗೋಸ್ಕರ. ಆ ಥರ ಟು ರಿಪೇರ್ ದಿ ಡ್ಯಾಮೇಜ್ಡ್ ಪಾರ್ಟ್ಸ್. ಜೊತೆಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಅದನ್ನು ರಿಪೇರ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಆಟ ಆಡ್ತಾ ಇದ್ದಾಗ ನೀವು ಬಿದ್ದೋದ್ರಿ ಅಂದ್ಕೊಳ್ಳಿ, ಗಾಯ ಆಗುತ್ತೆ. ಅದು ಯಾವ ಥರ ರಿಪೇರ್ ಆಗುತ್ತೆ? ನಾವು ತಿನ್ನೋ ಫುಡ್ಡು ಎನರ್ಜಿ ಆಗಿ, ಅಂದರೆ ನಮ್ಮ ಫುಡ್ ಏನಾಗುತ್ತೆ ನಮ್ಮಲ್ಲಿ ಸೆಲ್ಸ್ನ ಬೆಳೆಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಸೆಲ್ಸ್ ಮಲ್ಟಿಪ್ಲೈ ಆಗೋದಕ್ಕೆ. ಸೊ ಆಗ ನಮಗೆ ಗಾಯ ಇರೋದು ಅಲ್ಲಿ ಸೆಲ್ಸ್ ಎಲ್ಲ ಬೆಳ್ಕೊಂಡು ಗಾಯ ವಾಸಿ ಆಗುವಂಥದ್ದು. ಸೊ ಟು ರಿಪೇರ್ ದಿ ಡ್ಯಾಮೇಜ್ಡ್ ಪಾರ್ಟ್ಸ್ ಆ್ಯಂಡ್ ಎನರ್ಜಿ. ಜೊತೆಗೆ ಎನರ್ಜಿಗೋಸ್ಕರ, ಅಂದರೆ ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಳ್ಳಿ, ಅದಕ್ಕೆ ಶಕ್ತಿ ಬೇಕು, ಎನರ್ಜಿ. ಸೊ ಅದಕ್ಕೂ ಕೂಡ ಫುಡ್ಡು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಾಯಿತು ಫುಡ್ ಏನಕ್ಕೆ ನಾವು ತೊಗೊಳ್ತೀವಿ, ಫಾರ್ ಗ್ರೋತ್, ಬೆಳೆಯೋದಕ್ಕೆ. ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸುವರೆಗೂ ಬೆಳೆಯೋದಕ್ಕೆ ಫುಡ್ ಬೇಕು, ತೊಗೊಳ್ತೀವಿ. ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಅಂದರೆ ಏನೇನು ಡ್ಯಾಮೇಜ್ ಆಗಿದೆ, ಗಾಯ ಆಗಿರೋದು ಆ ಥರ ಏನಾದರೂ ಇತ್ತು ಅಂದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋದು ಕೂಡ ಈ ಫುಡ್ಡನ್ನೇ ಯೂಸ್ ಮಾಡ್ಕೊಳ್ಳುತ್ತೆ ಬಾಡಿ. ಜೊತೆಗೆ ಎನರ್ಜಿ, ಕೆಲಸ ಮಾಡೋದಕ್ಕೆ. ನೋಡಿ, ಕೆಲಸ ಅಂದರೆ ಸುಮ್ಮನೆ ಏನೋ ಆಫೀಸ್ಗೆ ಹೋಗಿ ಕೆಲಸ ಮಾಡೋದು, ಗಾರೆಯೋ ಕೆಲಸ ಮಾಡೋದು, ಈ ಥರದ್ದೇ ಅಂತಲ್ಲ. ನಾವು ಉಸಿರಾಡೋಕ್ಕೂ ನಮಗೆ ಶಕ್ತಿ ಬೇಕು, ಪ್ರತಿಯೊಂದಕ್ಕೂ ಶಕ್ತಿ ಬೇಕು. ಏನು ಮಾಡಿಲ್ಲ ಸುಮ್ಮನೆ ಕೂತಿದ್ವಿ ಅಂದರೂ ಕೂಡ ಬ್ರೈನಿಗೆ ಕೂಡ ನಮಗೆ ಎನರ್ಜಿ ಬೇಕು. ಸೊ ಅದೆಲ್ಲದಕ್ಕೂ ಕೂಡ ಫುಡ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಟ್ರಿಷನ್. ಈಗ ನ್ಯೂಟ್ರಿಷನ್ ಗೊತ್ತಾಯ್ತು ಅಂದರೆ ಏನು, ಫುಡ್ನ ತೊಗೊಂಡು ನಮ್ಮ ಬಾಡಿಗೆ ಬೇಕಾಗಿರೋ ಥರ ಯೂಸ್ ಮಾಡ್ಕೊಳ್ಳೋದು. ಇದರಲ್ಲಿ 2 ಥರ ಬರುತ್ತೆ. ಒಂದು ಬಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಇನ್ನೊಂದು ಬಂದು ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್. ಆಟೋ ಅಂದರೆ ಆಟೋಮ್ಯಾಟಿಕ್ ಅಂತ ಹೇಳಲ್ವ, ಆ ಟೈಪಲ್ಲಿ. ಎಟಿರೋ ಅಂತ ಹೇಳಿದ್ರೆ ಮಲ್ಟಿಪಲ್ ಅನ್ನೋ ಥರ ಅರ್ಥ. ಬೇಡ, ಅಷ್ಟೆಲ್ಲ ಏನು ಬೇಡ ಡಿಸ್ಕಷನ್. ಈಗ ನೋಡೋಣ ಏನು ಆಟೋಟ್ರೋಫಿಕ್ ಅಂದರೆ. ಆಟೋಟ್ರೋಫಿಕ್ ನ್ಯೂಟ್ರಿಷನ್. When organisms prepare their own food using simple substances like carbon dioxide and water in the presence of sunlight, it is called autotrophic nutrition.
ನಿಮಗೆಲ್ಲ ಗೊತ್ತು ಫೋಟೋಸಿಂಥಸಿಸ್ ಚಿಕ್ಕ ವಯಸ್ಸಿಂದ ಕೇಳ್ತಾ ಇರ್ತಾರೆ, ಆಲ್ಮೋಸ್ಟ್ ಆಲ್ 5th 6th ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನೇ ಇಲ್ಲಿ ಇನ್ನೊಂದು ಸ್ವಲ್ಪ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಟೈಪಲ್ಲಿ ಹೇಳಿದ್ದಾರೆ. ಏನು ನೋಡಿ, ಯಾವಾಗ ಒಂದು ಆರ್ಗ್ಯಾನಿಸಮ್ ಅದರ ಓನ್ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಗೊತ್ತು ಓನ್ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದ್ರೇನು. ಇವಾಗ ನಾವು ಕೂಡ ಮನೇಲಿ ಅಡುಗೆ ಮಾಡ್ತೀವಿ. ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಅಕ್ಕಿ ಹಾಕ್ತಾಯಿದ್ದೀವಿ, ನೀರು ಹುಯ್ತಾ ಇದ್ದೀವಿ, ಬೇಳೆ ಹಾಕ್ತಾಯಿದ್ದೀವಿ, ಇದೆಲ್ಲ ಮಾಡಿ ಫುಡ್ ಪ್ರಿಪೇರ್ ಮಾಡ್ತಾಯಿದ್ವಿ. ಅದು ಓನ್ ಫುಡ್ ಪ್ರಿಪೇರ್ ಮಾಡೋ ಥರನಾ? ಅಲ್ಲ. ಅದನ್ನು ಓನ್ ಫುಡ್ ಪ್ರಿಪೇರ್ ಮಾಡೋದು ಅನ್ನಲ್ಲ. ಓನ್ ಫುಡ್ ಪ್ರಿಪೇರ್ ಮಾಡೋದು ಅನ್ನೋದನ್ನು ಯಾವಾಗ ಅಂತೀವಿ? ನಾವು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು, ಭೂಮಿಯಿಂದ ವಾಟರ್ ತೊಗೊಂಡು, ಮತ್ತು ಸೂರ್ಯನ ಬಿಸಿಲನ್ನ ಅದನ್ನು ನಮ್ಮ ಬಾಡಿಯಲ್ಲಿ ಇಟ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಮತ್ತು ವಾಟರ್ನ ಸೂರ್ಯನ ಬಿಸಿಲಿಗೆ ನಿಂತ್ಕೊಂಡ್ರೆ ನಮ್ಮ ಬಾಡಿಯಲ್ಲಿ ಫುಡ್ಡು ಜನ್ರೇಟ್ ಆಗೋದು. ಈ ಥರ ಆದರೆ ಮಾತ್ರ ನಾವು ನಮ್ಮ ಫುಡ್ನ ನಾವೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಆ ಥರ ಮಾಡೋಕ್ಕಾಗುತ್ತಾ ಯಾರಾದರೂ? ಇಲ್ಲ. ಈ ಥರ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯಾವುದಕ್ಕಾಗತ್ತೆ? ಗ್ರೀನ್ ಪ್ಲ್ಯಾಂಟ್ಸ್ಗೆ ಮಾತ್ರ ಆಗುವಂಥದ್ದು. ಪ್ಲ್ಯಾಂಟ್ಸ್, ಟ್ರೀಸ್ ಏನೇನು ಗ್ರೀನ್ ಕಲರ್ ಇರುತ್ತೆ ಅದೆಲ್ಲದರಲ್ಲೂ ಆಗುತ್ತೆ. ಸೊ ಇದನ್ನು ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೀವಿ. ಅಂದ್ರೇನು? ವೆನ್ ಆರ್ಗ್ಯಾನಿಸಮ್ಸ್ ಪ್ರಿಪೇರ್ ದಿರ್ ಓನ್ ಫುಡ್ ಯೂಸಿಂಗ್ ಸಿಂಪಲ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಇವೆರಡನ್ನೂ ಸೇರಿಸಿ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯೂಸ್ ಮಾಡಿ ರಿಯಾಕ್ಷನ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡಿಕೊಂಡ್ರೆ ಅದನ್ನು ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೀವಿ. ಸೊ ಎಕ್ಸಾಂಪಲ್ಸ್ ಬಂದು ಗ್ರೀನ್ ಪ್ಲ್ಯಾಂಟ್ಸ್, ಎಲ್ಲ ಥರ ಗ್ರೀನ್ ಪ್ಲ್ಯಾಂಟ್ಸ್ ಕೂಡ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಮತ್ತು ಇಲ್ಲಿ ಬ್ಯಾಕ್ಟೀರಿಯಾ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಬ್ಯಾಕ್ಟೀರಿಯಾ ಇಮೇಜ್ ಬಂದು ಈ ಥರ ಬ್ಯಾಕ್ಟೀರಿಯಾ ಅದ್ರ ಫುಡ್ ಅದು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಕೆಲವು ಬ್ಯಾಕ್ಟೀರಿಯಾಸ್ ಮಾತ್ರ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಬೇರೆವೆಲ್ಲ ಕೂಡ ಬೇರೆ ಹೋಸ್ಟ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಕೆಲವು ಬ್ಯಾಕ್ಟೀರಿಯಾಸ್ ಮಾತ್ರ. ಈಗ ನಮಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಗೊತ್ತಾಯಿತು, ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು? ವೆನ್ ಆರ್ಗ್ಯಾನಿಸಮ್ಸ್ ಕಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಗೆಟ್ ದೇರ್ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್, ಇಟ್ ಈಸ್ ಕಾಲ್ಡ್ ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್. ನೋಡಿರಿ, ಇಲ್ಲಿ ಏನು ಎಟಿರೋಟ್ರೋಫಿಕ್ ಆರ್ಗ್ಯಾನಿಸಮ್ಸಲ್ಲಿ ಇಲ್ಲಿ ಯಾವುದೇ ಒಂದು ಪ್ರಾಣಿಗಿರಲಿ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅಂದ್ಕೊಳ್ಳಿ, ನಮ್ಮ ಫುಡ್ನ ನಾವೇ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ನೋಡಿ, ನಾವು ಅಡುಗೆ ಮನೆಗೆ ಹೋಗ್ಬಿಟ್ಟು ಬೇಳೆ ಹಾಕೋದು, ಅಕ್ಕಿ ಹಾಕೋದು ಮಾಡಿಬಿಟ್ಟು ಫುಡ್ ಪ್ರಿಪೇರ್ ಮಾಡ್ತೀವಲ್ಲ, ಅದು ಕನ್ಸಿಡರ್ ಮಾಡಲ್ಲ ಇಲ್ಲಿ. ಓನ್ ಫುಡ್ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ವಾಟರ್ ತೊಗೊಂಡ್ಬಿಟ್ಟು ನಮ್ಮ ಬಾಡಿ ಒಳಗೆ ಸನ್ಲೈಟಲ್ಲಿ ನಿಂತ್ಕೊಂಡು ರೆಡಿ ಮಾಡ್ಕೊಂಬಿಡೋದು. ಆ ಥರದ್ದು ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಆಲ್ ಯಾವ ಪ್ರಾಣಿಗಳಿಗೂ ಕೂಡ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಅದೇನು ಮಾಡುತ್ತೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈರೆಕ್ಟ್ಲಿ ಯಾವ ರೀತಿ? ಡೈರೆಕ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಜಿಂಕೆ ಇದೆ ಅಂದ್ಕೊಳ್ಳಿ, ಇದೇನು ಮಾಡುತ್ತೆ, ಹೋಗ್ಬಿಟ್ಟು ಹುಲ್ಲು ತಿನ್ನುತ್ತೆ. ಅಂದರೆ ಏನು? ಪ್ಲ್ಯಾಂಟ್ಸ್ ಆ ಹುಲ್ಲು ಏನಿದೆ ಅದು ಅದ್ರ ಫುಡ್ನ ರೆಡಿ ಮಾಡ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿಕೊಂಡಿರುತ್ತೆ, ಸ್ಟಾರ್ಚ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಥರ. ಆ ಒಂದು ಪ್ಲ್ಯಾಂಟಲ್ಲಿ ಸ್ಟೋರ್ ಆಗಿರುತ್ತೆ ಆ ಫುಡ್ಡು. ಅದನ್ನು ಹೋಗಿ ಡಿಯರು ಅಥವಾ ಒಂದು ಹಸು ಏನಾದರೂ ಅದನ್ನು ತಿಂದಾಗ ಆವಾಗ ಆ ಒಂದು ಪ್ಲ್ಯಾಂಟಲ್ಲಿರೋಂಥ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಬೇರೆ ಸ್ಟಾರ್ಚ್ ಏನೇ ಇರ್ಬೋದು, ಫುಡ್ ಈ ಒಂದು ಪ್ರಾಣಿಯ ಬಾಡಿ ಒಳಗೆ ಹೋಗುತ್ತೆ. ಅಂದರೆ ಡೈರೆಕ್ಟ್ಲಿ ಡಿಪೆಂಡ್ ಆಗಿದೆ, ಅಂದರೆ ಗ್ರೀನ್ ಪ್ಲ್ಯಾಂಟ್ಸ್ನ ತಿಂತಾ ಇದೆ ಅಂತ. ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಡೀರ್ ಏನು ಮಾಡ್ತಾಯಿದೆ, ಹೋಗ್ತಾ ಇದೆ, ಹುಲ್ಲು ತಿಂತಾ ಇದೆ, ಸೊ ಅದಕ್ಕೆ ಫುಡ್ ಸಿಕ್ತು. ಈಗ ಲಯನ್ ಏನು ಮಾಡುತ್ತೆ? ಲಯನ್ ಅದಕ್ಕೆ ಹೋಗ್ಬಿಟ್ಟು ಹುಲ್ಲು ತಿನ್ನುತ್ತಾ ಅದು? ಇಲ್ಲ, ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳುತ್ತಾ? ಇಲ್ಲ. ಸೊ ಇದೇನು ಮಾಡುತ್ತೆ, ಇಂಡೈರೆಕ್ಟ್ಲಿ ಪ್ಲ್ಯಾಂಟ್ಸ್ನ ತಿನ್ನುತ್ತೆ. ಯಾವ ರೀತಿ? ಪ್ಲ್ಯಾಂಟ್ಸ್ನ ತಿಂದಿರೋಂಥ ಡಿಯರ್ನ ಈ ಒಂದು ಲಯನ್ ತಿನ್ನುತ್ತೆ. ಸೊ ಅಂದರೆ ಏನು? ಈ ಪ್ಲ್ಯಾಂಟ್ಸ್ನ ಡಿಯರ್ ತಿಂದು ಇದ್ರ ಫುಡ್ ಮಾಡ್ಕೊಳ್ಳುತ್ತೆ. ಈ ಡಿಯರಲ್ಲಿರೋಂಥ ಎನರ್ಜಿನ ಅಥವಾ ಇದನ್ನ ಫುಡ್ನಾಗಿ ಲಯನ್ ತಿಂದು ಅದನ್ನ ಫುಡ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಚೈನ್ ಲಿಂಕ್ ಥರ ಹೋಗ್ತಾ ಇರುತ್ತೆ. ನೀವು ಕೇಳಿರ್ತೀರ, ಫುಡ್ ಚೈನ್ ಅಂತೆಲ್ಲ ಕೂಡ ಬಂದಿದೆ ನಿಮಗೆ. ಈ ಥರ ಆಗೋದನ್ನು ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೀವಿ. ಎಕ್ಸಾಂಪಲ್, ಆಲ್ ಅನಿಮಲ್ಸ್, ಆಲ್ಮೋಸ್ಟ್ ಆಲ್ ಎಲ್ಲ ಅನಿಮಲ್ಸ್ ಕೂಡ ಎಟಿರೋಟ್ರೋಫ್ಸ್ ಆಗಿರುತ್ತೆ. ವೆನ್ ಆರ್ಗ್ಯಾನಿಸಮ್ಸ್ ಕಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಗೆಟ್ ದೇರ್ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲ್ಯಾಂಟ್ಸ್, ಇಟ್ ಈಸ್ ಕಾಲ್ಡ್ ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಈಗ ನಮಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಗೊತ್ತಾಯಿತು, ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಗೊತ್ತಾಯಿತು. ಈಗ ಎಟಿರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಇನ್ನೂ 3 ಥರ ಬರುತ್ತೆ, ಸಬ್ ಟೈಪ್ಸ್ ಬರುತ್ತೆ. ಸೊ ಏನು ಎಟಿರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ? ಇಲ್ಲಿ ಹೆಸರು ಮಾತ್ರ ಕೊಟ್ಟಿದ್ದೀನಿ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲೋಝೋಯಿಕ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಆ್ಯಂಡ್ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಏನದು ಆಲೋಝೋನಿಕ್ ಅಂದರೆ ಏನು, ಆಲೋಝೋಯಿಕ್ ಅಂದರೆ ಏನು ಅಂತ. ಆಲೋಝೋಯಿಕ್ ನ್ಯೂಟ್ರಿಷನ್: ವೆನ್ ಆರ್ಗ್ಯಾನಿಸಮ್ಸ್ ಟೇಕ್ ಫುಡ್ ಡೈರೆಕ್ಟ್ಲಿ ಆ್ಯಂಡ್ ದೆನ್ ಡೈಜೆಸ್ಟ್ಸ್ ಆ್ಯಂಡ್ ಅಬ್ಸರ್ಬ್ಸ್ ಇಟ್, ದೆನ್ ಇಟ್ ಈಸ್ ಕಾಲ್ಡ್ ಆಲೋಝೋಯಿಕ್ ನ್ಯೂಟ್ರಿಷನ್. ಈಗ ಯಾವ ಆರ್ಗ್ಯಾನಿಸಮ್ಸು ಫುಡ್ನ ಡೈರೆಕ್ಟ್ಲಿ ತಿನ್ನುತ್ತೆ? ಇವಾಗ ಡೈರೆಕ್ಟ್ಲಿ ತಿನ್ನುತ್ತೆ ಅಂತ ಹೇಳಿದ್ರೆ ನಾನು ಪ್ಲ್ಯಾಂಟ್ಸ್ದು ಹೇಳ್ತಾ ಇಲ್ಲ, ಇಲ್ಲಿ ಹೆಟೆರೋಟ್ರೋಫ್ಸಲ್ಲಿ ಡೈರೆಕ್ಟಾಗಿ ಫುಡ್ ತಿನ್ನೋವಂಥದ್ದು. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಂದ್ಕೊಳ್ಳಿ, ನಾವೇನು ಮಾಡ್ತೀವಿ, ಫುಡ್ನ ಡೈರೆಕ್ಟಾಗಿ ತಿಂತೀವಿ, ತಿಂದ್ಬಿಟ್ಟು ನಮ್ಮ ಹೊಟ್ಟೆ ಒಳಗೆ ಅಥವಾ ನಮ್ಮ ಒಂದು ಏನು ಎಲಿಮಿನೇಟರಿ ಕೆನಾಲ್ ಇದೆ ಇದರಲ್ಲಿ ಡೈಜೆಷನ್ ಮಾಡ್ಕೊಳ್ತೀವಿ. ಸೊ ಈ ಥರ ಫುಡ್ನ ಡೈರೆಕ್ಟ್ಲಿ ಮಾಡ್ಕೊತಾ ಇದ್ವಿ ಅಂದರೆ ಆಗ ನಾವು ಆಲೋಝೋಯಿಕ್ ನ್ಯೂಟ್ರಿಷನ್ ಅಂತ
ಕರಿಬೋದು, ಅಥವಾ ಹಾಲೋಜೈಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಬರ್ಡ್ಸ್ ಆ್ಯಂಡ್ ಹ್ಯೂಮನ್ಸ್. ಪ್ಲ್ಯಾಂಟ್ಸ್ ಬರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಅನಿಮಲ್ಸ್ ಕೂಡ ಹಾಲೋಜೈಕ್ ಇದಕ್ಕೆ ಬರುತ್ತೆ. ಅಂದರೆ ಏನು, ಬರ್ಡ್ಸ್ ಏನು ಮಾಡುತ್ತೆ, ಫುಡ್ನ ತಿನ್ನುತ್ತೆ, ತಿಂದುಬಿಟ್ಟು ಹೊಟ್ಟೆ ಒಳಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಹ್ಯೂಮನ್ಸ್ ಏನು ಮಾಡ್ತಾರೆ, ಫುಡ್ನ ತಿಂತಾರೆ, ಹೊಟ್ಟೆ ಒಳಗೆ ಡೈಜೆಸ್ಟ್ ಮಾಡ್ಕೊಳ್ತಾರೆ. ಇವೆಲ್ಲ ಕೂಡ ಹಾಲೋಜೈಕ್ ನ್ಯೂಟ್ರಿಷನ್ ಅಂತ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಏನು ಎಲ್ಲ ಅನಿಮಲ್ಸು ಕೂಡ ತಿನ್ನುತ್ತಲ್ಲ, ಮತ್ತು ಎಲ್ಲರೂ ಹಾಲೋಜೈಕ್ ಅಲ್ವಾ, ಮತ್ತು ಇನ್ನೇನಕ್ಕೆ ಅದು ಬೇರೆ ಸ್ಯಾಪ್ರೋಫಿಟಿಕ್ ಈ ಥರ ಎಲ್ಲ ಹೇಳ್ತಾರೆ? ಅದು ಬರುತ್ತೆ, ಅದು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ. ಫುಲ್ 3 ನೋಡಿದ್ಮೇಲೆ ನಿಮಗೆ ಕ್ಲಿಯರ್ ಆಗೋದು. ನೋಡಿ, ಹಾಲೋಜೈಕ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ. ಏನಿದು? ವೆನ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತೌಟ್ ಕಿಲ್ಲಿಂಗ್ ದೆಮ್, ದೆನ್ ಇಟ್ ಈಸ್ ಕಾಲ್ಡ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ನೋಡಿ, ಪ್ಯಾರಾಸೈಟ್ಸ್ ಅಂತ ಯಾವಾಗೂ ಕರಿತಾ ಇರ್ತಾರೆ, ಲೀಚಸ್, ಪ್ಯಾರಾಸೈಟ್ಸ್ ಅಂತ ಹೇಳ್ಬಿಟ್ಟು. ಅದು ಆಮೇಲೆ ಹೇಳ್ತೀನಿ, ಈಗ ಇಷ್ಟೇ. ಯಾವಾಗ ಆರ್ಗ್ಯಾನಿಸಮ್ಸ್ ಅದ್ರ ಫುಡ್ನ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ತೊಗೊಳುತ್ತೆ ವಿತೌಟ್ ಕಿಲ್ಲಿಂಗ್ ದೆಮ್, ಅಂದರೆ ಸಾಯಿಸ್ತಿದ್ದಾಗೆ. ಅಂದರೆ ಈಗ ಹ್ಯೂಮನ್ಸ್ನ ಫುಡ್ ತಿನ್ಬೇಕಂದ್ರೆ ಏನು ಮಾಡ್ತಾರೆ, ಒಂದು ಗಿಡನ ಕಿತ್ಕೊಂಡ್ಬರ್ತಾರೆ, ಅದನ್ನು ಸಾಯಿಸಿದಂಗೆ ಲೆಕ್ಕ ತಿಂದುಬಿಡ್ತೀವಿ. ಇನ್ನೊಂದು ಫುಡ್ನ ತೊಗೊಂಡ್ಬರ್ತೀವಿ, ಒಂದು ಬೇಳೆನೋ ಏನೋ ಒಂದು ಗಿಡದ ಪಾರ್ಟ್ಸ್ನ ಅಥವಾ ಮಾಂಸನ ತರ್ತೀವಿ, ತಿಂದುಬಿಡ್ತೀವಿ, ಹೊಟ್ಟೆ ಒಳಗೆ ಹಾಕ್ಕೊಂಡು ಡೈಜೆಸ್ಟ್ ಮಾಡ್ತೀವಿ. ಆದರೆ ಪ್ಯಾರಾಸಿಟಿಕ್ ನ್ಯೂಟ್ರಿಷನಲ್ಲಿ ಅಥವಾ ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ಸಲ್ಲಿ ಆ ರೀತಿ ಆಗಲ್ಲ. ಈ ಆರ್ಗ್ಯಾನಿಸಮ್ಸ್ ಯಾವುದಾದ್ರು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಅಟ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೈಸ್ ಅಂದರೆ ನಿಮಗೆ ತಲೆಯಲ್ಲಿ ಇರುತ್ತಲ್ವ, ಏನು ಅಂತಾರಲ್ಲ ಅದು. ಇದೇನು ಮಾಡುತ್ತೆ, ಇದು ಓನ್ ಫುಡ್ ಎಲ್ಲೂ ತಂದು ತಿಂದ್ಬಿಡಲ್ಲ. ಇದೇನು ಮಾಡುತ್ತೆ, ನಮಗೆ ಕಚ್ಚಿಬಿಟ್ಟು ನಮ್ಮ ಬ್ಲಡ್ನ ಹೀರ್ಕೊಳ್ಳುತ್ತೆ. ಇದು ಅಂದರೆ ಫುಡ್ನ ತೊಗೊಂಡು ಇದು ಹೊಟ್ಟೆ ಒಳಗೆ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಇದೇನು ಮಾಡುತ್ತೆ, ಆಲ್ರೆಡಿ ನಮ್ಮಲ್ಲಿ ಏನು ಫುಡ್ ತೊಗೊಂಡು ಬ್ಲಡ್ಡಾಗಿ ಕನ್ವರ್ಟ್ ಆಗಿರುತ್ತೆ, ಆ ಬ್ಲಡ್ನ ಇದು ಡೈರೆಕ್ಟಾಗಿ ಇದ್ರ ಬಾಡಿಗೆ ಇನ್ಫ್ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದಕ್ಕೆ ಡೈಜೆಸ್ಟಿವ್ ಇದೆಲ್ಲ ಅಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ಈ ಥರ ಇತ್ತು ಅಂದರೆ ಅದನ್ನು ನಾವು ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬಂದು ಲೈಸ್, ಅಂದರೆ ತಲೆಯಲ್ಲಿರುತ್ತಲ್ಲ ಏನು ಅಂತೀವಿ ಅದು. ನೆಕ್ಸ್ಟ್ ಬಂದು ಲೀಚಸ್ ಅಂತ. ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಇದು ಒಂಥರ ಹುಳ ಥರ, ಇದು ಕಾಲಿಗೆ ಅಲ್ಲಿಗೆ ಕಚ್ಕೊಂಡ್ಬಿಡುತ್ತೆ. ನೀವು ಹೊಲ ಗದ್ದೆಯಲ್ಲಿ ಓಡಾಡುವಾಗ ನಮಗೆ ಗೊತ್ತಿಲ್ಲದೆ ಇರೋ ಥರ ನಮ್ಮ ರಕ್ತನ ಹೀರ್ತಾ ಇರುತ್ತೆ. ಹೀರಿ ತುಂಬ ದೊಡ್ಡದಾಗುತ್ತೆ. ಸೊ ನೀವು ಕಿತ್ತರೂ ಕೂಡ ಇದು ಸರಿಯಾಗಿ ಬರಲ್ಲ. ಒಂದೊಂದು ಸರಿ ಇದು ಎಷ್ಟು ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ. ಸೊ ಅದಕ್ಕೆ ಬೆಂಕಿಪಟ್ಟಣದಲ್ಲಿ ಕಡ್ಡಿಗಿರಿಟ್ಟು ಆ ಥರ ಎಲ್ಲ ಬಿಡಿಸ್ತಾರೆ. ಅದು ಲೀಚಸ್ ಅಂದರೆ. ಸೊ ಇದು ನಿಮಗೆ ಹಾಲೋಜೈಕ್ ಅರ್ಥ ಆಯಿತು, ಪ್ಯಾರಾಸಿಟಿಕ್ ಅರ್ಥ ಆಯಿತು. ನೆಕ್ಸ್ಟ್ ಬಂದು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್. ಏನಿದು? ವೆನ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್. ಇಲ್ಲಿ ಆರ್ಗ್ಯಾನಿಸಮ್ಸ್ ಏನಾಗ್ತಾ ಇದೆ, ಇದಕ್ಕೆ ಎಲ್ಲಿಂದ ಫುಡ್ ಬರ್ತಾ ಇದೆ, ಇದು ಹಾಲೋಜೈಕ್ ಥರ ಯಾವುದನ್ನು ಫುಡ್ ತಿಂದುಬಿಟ್ಟು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಪ್ಯಾರಾಸಿಟಿಕ್ ಥರ ಇದು ಬ್ಲಡ್ನ ಹೀರ್ಕೊಂಡು ಡೈರೆಕ್ಟಾಗಿ, ಅಂದರೆ ಒಂದು ಹೋಸ್ಟ್ ಆರ್ಗ್ಯಾನಿಸಮಿಂದ ಬ್ಲಡ್ನ ಕೂಡ ಹೀರ್ಕೊಳ್ತಾ ಇಲ್ಲ. ಇದೇನು ಮಾಡ್ತಾ ಇದೆ, ಆಲ್ರೆಡಿ ಸತ್ತೋಗಿರೋವಂಥದ್ದು ಅಥವಾ ಕೊಳ್ತೋಗಿರೋಂಥ ಆರ್ಗ್ಯಾನಿಸಮ್ನ ಯಾವುದಾದ್ರು ಇತ್ತು ಅಂದ್ಕೊಳ್ಳಿ, ಅದರ ಮೇಲೆ ಇದು ಫೀಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಶ್ರೂಮ್ ಬೂಸ್ಟ್ ಹಿಡಿಯೋದು ಈ ಥರ ಎಲ್ಲ ಹೇಳ್ತಾರೆ. ಈಸ್ಟ್ ಅಂದರೆ ನಿಮ್ಗೆ ಗೊತ್ತು, ಇದು ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ. ಇದು ಇಡ್ಲಿ ಮಾಡೋವಾಗ, ಬ್ರೆಡ್ ಮಾಡೋವಾಗೆಲ್ಲ ಮಶ್ರೂಮ್ ನಿಮಗೆ ಗೊತ್ತು, ಅಣಬೆ ಅಂತಾರಲ್ಲ, ಇದು ಒಂದು ಎಕ್ಸಾಂಪಲ್. ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಬ್ರೆಡ್ ಮೌಲ್ಡ್ಸ್ ಅಂದ್ಕೊಳ್ಳಿ. ಈಗ ನೀವು ಅಂಗಡಿಯಿಂದ ಒಂದು ಬ್ರೆಡ್ ಪೀಸ್ ತರ್ತೀರಾ, ತಂದುಬಿಟ್ಟು ಅದನ್ನು ಒಂದು ಸ್ವಲ್ಪ ತೇವರ್ ಟೈಪ್ ಏನಾದರೂ ಆದಾಗ ಹಂಗೆ ಇಟ್ಬಿಟ್ಟಿರಿ ಅಂದ್ಕೊಳ್ಳಿ ಒಂದು ಸ್ವಲ್ಪ ದಿನ. ಏನಾಗುತ್ತೆ, ಅದ್ರ ಮೇಲೆಲ್ಲ ಒಂಥರ ಒಂದು ಗ್ರೇ ಕಲರಲ್ಲಿ ಅಥವಾ ವೈಟ್ ಕಲರಲ್ಲಿ ಒಂದು ಬೂಸ್ಟ್ ಅಂತ ಏನು ಕರಿತೀವಿ, ಅದು ಮೌಲ್ಡ್ ಅಂತ ಏನು ಕರಿತೀವಿ, ಅದು ಫಾರ್ಮ್ ಆಗುತ್ತೆ. ಸೊ ಅದು ಕೂಡ ಒಂಥರ ಸ್ಯಾಪ್ರೋಫಿಟಿಕ್ಗೆ ಎಕ್ಸಾಂಪಲ್. ಸ್ಯಾಪ್ರೋಫಿಟಿಕ್ ಆರ್ಗ್ಯಾನಿಸಮ್ ಅಂದರೆ ಏನು, ಆಲ್ರೆಡಿ ಸತ್ತೋಗಿರೋವಂಥದ್ದು ಅಥವಾ ಕೊಳ್ತೋಗ್ತಾ ಇರೋವಂಥ ಆರ್ಗ್ಯಾನಿಸಮ್ಸ್ ಮೇಲೆ ಅದನ್ನು ತಿನ್ಕೊಂಡು ಅದ್ರ ಮೇಲೆ ಗಿಡ ಟೈಪಲ್ಲಿ ಅಥವಾ ಒಂದು ಬೂಸ್ಟ್ ಟೈಪಲ್ಲಿ ಇದು ಬೆಳ್ಕೊಳ್ಳುತ್ತೆ. ಸೊ ಇಂಥದ್ದನ್ನು ನಾವು ಸ್ಯಾಪ್ರೋಫಿಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಈ ನ್ಯೂಟ್ರಿಷನ್ನ ನಾವು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ವೆನ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್. ಫಾರ್ ಎಕ್ಸಾಂಪಲ್ ಈಸ್ಟ್, ಮಶ್ರೂಮ್, ಬ್ರೆಡ್ ಮೌಲ್ಡ್ಸ್ ಅಂದ್ಕೊಳ್ಳಿ, ಅಥವಾ ಯಾವುದೇ ಆಗಲಿ ಬೂಸ್ಟ್ ಆದರೆ ಒಂದು ಹಳೆ ಟೊಮೊಟೊ ಇಟ್ಟಿದ್ರು ಕೂಡ ಅದ್ರ ಮೇಲೆ ಬೂಸ್ಟ್ ಬರುತ್ತೆ, ನೋಡ್ಕೊಬೋದು ಎಕ್ಸಾಂಪಲ್. ಈಗ ನಮಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ಗೊತ್ತಾಯಿತು, ಎಕ್ಸಾಂಪಲ್ಸ್ ನೋಡಿದ್ವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಅದೇ ರೀತಿ ಎಟಿರೋಟ್ರೋಫಿಕ್ ಇದ್ರ ನ್ಯೂಟ್ರಿಷನ್ ಬಗ್ಗೆ ನೋಡಿದ್ವಿ, ಅದರ ಟೈಪ್ಸು, ಅದು ಯಾವ ಥರ, ಅದರ ಎಕ್ಸಾಂಪಲ್ಸ್, ಇದೆಲ್ಲ ಕೂಡ ತಿಳ್ಕೊಂಡ್ರಿ. ಈಗ ಫೋಟೋಸಿಂಥಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಫೋಟೋಸಿಂಥಸಿಸ್, ಇದು ಎಲ್ಲಿಗೆ ಮ್ಯಾಚ್ ಆಗ್ತಾ ಇದೆ, ಆಟೋಟ್ರೋಫಿಕ್ಗೆ ಮ್ಯಾಚ್ ಆಗ್ತಾ ಇದೆ ಇದು. ಸೊ ಆಟೋಟ್ರೋಫಿಕ್ ಬಗ್ಗೆ ಜಸ್ಟ್ ಅದರ ಟೈಪ್ಸು, ಅದು ಸಿಂಪಲ್ ಎಕ್ಸ್ಪ್ಲನೇಷನ್ ನೋಡಿದ್ವಿ. ಈಗ ಫೋಟೋಸಿಂಥಸಿಸಲ್ಲಿ ನಾವೇನು ನೋಡ್ತೀವಿ, ಗ್ರೀನ್ ಪ್ಲಾಂಟ್ಸ್ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ ನೋಡಿದ್ವಲ್ಲ, ಅದು ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸುಮ್ಮನೆ ಏನೋ ಬಾಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡು ಅಥವಾ ವಾಟರ್ ತೊಗೊಂಡು ಇಟ್ಕೊಂಡ್ಬಿಟ್ಟು ಸನ್ಲೈಟಿಗೆ ನಿಂತ್ಕೊಂಡ್ಬಿಟ್ರೆ ಪ್ಲಾಂಟ್ಸಲ್ಲಿ ಫುಡ್ ಪ್ರಿಪೇರ್ ಆಗೋಗುತ್ತಾ?
ಯಾವ ಪ್ರೋಸೆಸ್ ನಡೆಯುತ್ತೆ ಅಂತ ನೋಡೋಣ. ದಿ ಪ್ರೋಸೆಸ್ ಬೈ ವಿಚ್, ಮೊದಲು ಫೋಟೋಸಿಂಥಸಿಸ್ ಅಂದರೆ ಏನು? ದಿ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಮೊದಲು ಹೇಳಿದ್ದೇನೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಥರನೇ. ವಾಟ್ ಈಸ್ ಫೋಟೋಸಿಂಥಸಿಸ್ ಅಂದರೆ ಇದನ್ನು ಬರೀಬೇಕು. ಯಾವಾಗ ಗ್ರೀನ್ ಪ್ಲಾಂಟ್ಸ್ ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್ ಇದೆಲ್ಲ ಯೂಸ್ ಮಾಡಿಕೊಂಡು, ಸನ್ಲೈಟ್ ಮತ್ತು ಕ್ಲೋರೋಫಿಲ್ ಯೂಸ್ ಮಾಡಿಕೊಂಡು ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳುತ್ತೆ, ಆಗ ಅದನ್ನು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದಿ ಫುಡ್ ಪ್ರಿಪೇರ್ಡ್ ಇನ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್. ಈ ಥರ ಫುಡ್ ಪ್ರಿಪೇರ್ ಮಾಡ್ಕೊಳುತ್ತಲ್ಲ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ಅಂದರೆ ಏನಿಲ್ಲ, ಕಾರ್ಬನ್ ಮತ್ತು ಹೈಡ್ರೋಜನ್ ಮಿಕ್ಸ್ ಆಗಿರೋಂಥ ಕಾಂಪೌಂಡ್ಸ್. ಆಲ್ಮೋಸ್ಟ್ ಆಲ್ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಇರುತ್ತೆ. ಸೊ ಅದು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಸ್ಟಾರ್ಚ್. ಈ ಒಂದು ಫುಡ್ ಪ್ರಿಪೇರ್ ಆಗುತ್ತಲ್ಲ ಇದೆಲ್ಲ ಕೂಡ ಇದನ್ನು ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಇದು ಯಾವ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ? ಸ್ಟಾರ್ಚ್ನ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಸ್ಟಾರ್ಚ್ ಅಂದರೆ ಏನು? ಒಂಥರ ಗಂಜಿ ಅಂದ್ಕೊಳ್ಳಿ. ನೀವು ಇವಾಗ ಅನ್ನ ಏನಾದರೂ ಮಾಡಿದ್ರಿ ಅಂದ್ಕೊಳ್ಳಿ, ಅದರಲ್ಲಿ ಸ್ಟಿಕ್ಕಿಯಾಗಿ ಬರುತ್ತಲ್ಲ, ಆ ಟೈಪಲ್ಲಿ ಒಂದು ಕಾಂಪೌಂಡ್ ಇದು. ಆ ಟೈಪಲ್ಲಿ ಲೀವ್ಸ್ಗಳಲ್ಲಿ, ಪ್ಲ್ಯಾಂಟ್ಗಳಲ್ಲೆಲ್ಲ ಕೂಡ ಸ್ಟೋರ್ ಆಗುತ್ತೆ. ಈಗ ಫೋಟೋಸಿಂಥಸಿಸ್ ನಿಮಗೆ ಅರ್ಥ ಆಯಿತು. ಈಗ ಏನು ರಿಯಾಕ್ಷನ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ನೀವು. 6 CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 12 H2O. H2O ಅಂದ್ರೇನು? ವಾಟರ್. ಅಂದರೆ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 12 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಇವೆರಡು ಕಂಬೈನ್ ಆಗ್ತಾ ಇದೆ ಇನ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್. ಈ ಕ್ಲೋರೋಫಿಲ್, ಸನ್ಲೈಟ್ ಎರಡರಲ್ಲೂ ಸನ್ಲೈಟ್ ಯೂಸ್ ಮಾಡಿ ರಿಯಾಕ್ಷನ್ ಆಗ್ತಾ ಇದೆ. ಕ್ಲೋರೋಫಿಲ್ ಇರೋದಕ್ಕೆ ಸನ್ಲೈಟ್ ಅಟ್ರಾಕ್ಟ್ ಆಗ್ತಾ ಇದೆ ಈ ಥರ. ಸೊ ಇದು ರಿಯಾಕ್ಷನ್ ಆಗಿಬಿಟ್ಟು ಏನಾಗ್ತಾ ಇದೆ? C6H12O6 ಆಗ್ತಾ ಇದೆ, ಅಂದರೆ ಗ್ಲೂಕೋಸ್ ಅಂತ ಇದರ ಅರ್ಥ. ಇವಾಗ ನೀವು ನೋಡಿ, ಗ್ಲೂಕೋಸಲ್ಲಿ ಎಷ್ಟೊಂದು ಟೈಪ್ಸ್ ಬರುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ಗ್ಲೂಕೋಸ್ ಕೇಳಿದ್ರು ಕೂಡ ಒಂದು ಪೌಡ್ರ್ ಥರ ಕೊಡ್ತಾರೆ, ಅದು ಕೂಡ ಗ್ಲೂಕೋಸೇ. ಫ್ರೂಟ್ಸಲ್ಲಿ ಗ್ಲೂಕೋಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಪ್ಲ್ಯಾಂಟ್ಸಲ್ಲೂ ಕೂಡ ಗ್ಲೂಕೋಸ್ ಇದ್ದೇ ಇರುತ್ತೆ. ಸೊ ಅದನ್ನೇ ಆ ಪೌಡ್ರ್ ಟೈಪಲ್ಲಿ ಮಾಡಿ ನಿಮಗೆ ಮಾರೋದು. ಸೊ ಅದು ಗ್ಲೂಕೋಸೇ, ಇದು ಗ್ಲೂಕೋಸೇ. ಸೊ C6H12O6 ಅನ್ನೋದು ಗ್ಲೂಕೋಸ್ ಫಾರ್ಮುಲಾ. ಸೊ ಗ್ಲೂಕೋಸ್ ರೆಡಿ ಆಗ್ತಾ ಇದೆ ಅದರೊಳಗೆ. 6O2 ಅಂದರೆ ಆಕ್ಸಿಜನ್. ಸೊ ಆಕ್ಸಿಜನ್ ಬರ್ತಾ ಇದೆ, ಪ್ಲಸ್ 6H2O ಮತ್ತು ವಾಟರ್ ಕೂಡ ಬರ್ತಾ ಇದೆ ಸಪ್ರೇಟಾಗಿ. ಈ ರಿಯಾಕ್ಷನ್ ಆಗಿಬಿಟ್ಟು ಗ್ಲೂಕೋಸ್ ಆದಮೇಲೆ ವಾಟರ್ ಕೂಡ ರಿಲೀಸ್ ಆಗ್ತಾ ಇದೆ, ನೋಡ್ಬೋದು 6H2O ಅಂತ. ಇಲ್ಲಿ ಏನಾಗ್ತಾ ಇದೆ? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಅನ್ನೋದು ಗ್ರೀನ್ ಪಿಗ್ಮೆಂಟ್ ಅಂತ. ಅಂದರೆ ಈಗ ಯಾವುದೇ ಒಂದು ಲೀವ್ಸ್ ಇರಲಿ ಅಥವಾ ಸ್ಟೆಮ್ ಇರಲಿ, ಅದಕ್ಕೆ ಗ್ರೀನ್ ಕಲರ್ ಕೊಡೋದೇ ಈ ಕ್ಲೋರೋಫಿಲ್. ಇದೇನು ಮಾಡುತ್ತೆ? ಸನ್ಲೈಟ್ನ ಅಟ್ರಾಕ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಸನ್ಲೈಟ್ದು ವಾಟರ್ ಹೀಟರ್ ಇಟ್ಕೊಂಡಿರ್ತೀರ, ಸೋಲಾರ್ ವಾಟರ್ ಹೀಟರ್. ಅಲ್ಲೇನು ಮಾಡುತ್ತೆ? ಸೋಲಾರ್ ಪ್ಯಾನಲ್ಲು ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸನ್ಲೈಟ್ ಅಥವಾ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ಥರನೇ ಇಲ್ಲೂ ಕೂಡ ಈ ಕ್ಲೋರೋಫಿಲ್ಲು ಆ ಒಂದು ಸೋಲಾರ್ ಪ್ಯಾನಲ್ ಥರ ಆ್ಯಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾ ಇದೆ? ಸನ್ಲೈಟ್ನ ತೊಗೊಂಡು ಒಂದು ಲೀವ್ಸ್ಗೆ ಕೊಡ್ತಾ ಇದೆ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇಲ್ಲಿ ಏನಾಗ್ತಾ ಇದೆ? ಈ ಲೀಫಲ್ಲೂ ಕೂಡ ಸುಮಾರು ಪಾರ್ಟ್ಸ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಇಮೇಜ್ ಇದೆ, ನೋಡ್ಕೊಳ್ಬೋದು ನೀವು. ಇದರಲ್ಲಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ, ಅಲ್ಲಿ ನೋಡ್ಬೋದು. ಅಲ್ಲಿ ಏನಾಗ್ತಾ ಇದೆ? ಈ ಲೈಟ್ ಎನರ್ಜಿ ಏನು ತೊಗೊಳ್ತಾ ಇದೆ ಅಂದರೆ ಈಗ ಸನ್ನಿಂದ, ಅದನ್ನು ತೊಗೊಂಡು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ ಮತ್ತು ವಾಟರ್ ಮಾಲಿಕ್ಯೂಲ್ಸ್ನ ಸ್ಪ್ಲಿಟ್ ಮಾಡ್ತಾ ಇದೆ. ಈ H2O ಏನಿದೆ ಇದನ್ನು H ಬೇರೆ O ಬೇರೆ ಥರ ಸ್ಪ್ಲಿಟ್ ಮಾಡ್ತಾ ಇದೆ. ಇಷ್ಟು ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಏನು ಮಾಡ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ನ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು CO ಇದೆ, H2O ಇದೆ. ಓಕೆ, ಇಲ್ಲೇನಾಗ್ತಾ ಇದೆ? CH ಒಂದು ಕಡೆ ಬಂದಿದೆ ನೋಡಿ, ಓನು ಕೂಡ ಓ ಆಟೋಮೆಟಿಕ್ ಅದು ಗ್ಲೂಕೋಸಲ್ಲಿ ಇರಲೇಬೇಕು. ಸೊ C ಮತ್ತು H ಜಾಯ್ನ್ ಆಗಿ ಕಾರ್ಬೋಹೈಡ್ರೇಟ್ಸ್ ಆಗ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ನೋಡಿ. ಇಲ್ಲಿ ನಿಮಗೆ ಸ್ಟೊಮ್ಯಾಟೊ ಅಂತ ಒಂದು ಡಯಾಗ್ರಾಮ್ ಇದೆ. ಇಲ್ಲಿ ಏನಿದು ನೋಡಿ, ಈ ಲೀಫ್ ಇರುತ್ತಲ್ಲ, ಎಲೆಗಳು, ಇದೆಲ್ಲ ಫುಲ್ಲು ಕವರ್ ಆಗಿರುತ್ತೆ. ಈಗ ನಮ್ಮ ಚರ್ಮ ಯಾವ ಥರ ಫುಲ್ಲೆಲ್ಲ ಕವರ್ ಆಗಿದೆ ನಮ್ಮ ಬಾಡಿಗೆ, ಅದೇ ಥರ ಇದಕ್ಕೂ ಕವರ್ ಆಗಿದೆ. ಗಿಡಕ್ಕೆಲ್ಲಾದರೂ ಬಾಯಿ, ಮೂಗು ಈ ಥರ ಏನಾದರೂ ಇದೆಯಾ? ಓಪನಿಂಗ್ಸ್ ಇದೆಯಾ? ಇಲ್ಲ. ಮತ್ತು ಹಾಗಾದರೆ ಇದು ಗಾಳಿ, ಕಾರ್ಬನ್ ಡೈಆಕ್ಸೈಡ್ನ ಅಥವಾ ಮಿನರಲ್ಸ್ನ, ವಾಟರ್ನ, ಇದನ್ನೆಲ್ಲ ಯಾವ ಥರ ಒಳಗೆ ತೊಗೊಳುತ್ತೆ? ಬಾಡಿ ಒಳಗೆ ತೊಗೊಳಕ್ಕಾಗಲ್ಲ ಅಲ್ವಾ? ಯಾವ ಥರ ತೊಗೊಳುತ್ತೆ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಪೋರ್ಸ್ ಇರುತ್ತೆ, ಸಣ್ಣ ಸಣ್ಣ ಹೋಲ್ಸ್ ಥರ. ಅದನ್ನು ನಾವು ಸ್ಟೊಮ್ಯಾಟೊ ಅಂತ ಕರಿತೀವಿ. ನೀವು ಒಂದು ಎಲೆನ ತೊಗೊಂಡು ಕಂಪ್ಲೀಟ್ಲಿ ಈ ಥರ ಝೂಮ್ ಮಾಡಿದ್ರಿ ಅಂದರೆ ನಿಮಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಡಯಾಗ್ರಾಮ್ಸಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಥರ ನಿಮಗೆ ಸ್ಟೊಮ್ಯಾಟಾಸು ಕಾಣಿಸುತ್ತೆ. ಇದು ಒಂದು ಗಾರ್ಡ್ ಸೆಲ್ ಅಂತ ಕೂಡ ಕರಿತೀವಿ. ಏನು ಅಂದರೆ ಸ್ಟೊಮ್ಯಾಟೊ ಒಳಗಡೆ ಒಂದು ಗಾರ್ಡ್ ಸೆಲ್ ಅಂತ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೈಟ್ ಸೈಡ್ ಇಮೇಜಲ್ಲಿ ಇದ್ರಲ್ಲಿ ನೋಡ್ಬೋದು ಓಪನಿಂಗ್ಸ್ ಇದೆ ನಿಮಗೆ. ಏನು ಇದು ಗಾರ್ಡ್ ಸೆಲ್ ಓಪನ್ ಆದಾಗ ಅಲ್ಲಿ ಸಣ್ಣ ಹೋಲ್ ಫಾರ್ಮ್ ಆಗುತ್ತೆ.
ಸೊ ಇದರೊಳಗಿಂದ ಗಾಳಿ ಒಳಗೋಗೋದು ಈಚೆ ಬರೋದೆಲ್ಲ ಕೂಡ ಆಗುತ್ತೆ, ಟ್ರಾನ್ಸ್ಪಿರೇಷನ್ ಅದೆಲ್ಲ ಕೂಡ ಆಗೋವಂಥದ್ದು. ಒನ್ಸ್ ಅದು ಬೇಡ ಅನಿಸಿದ್ರೆ, ಒಳಗೋಗಿದ್ದ ಗಾಡಿಯೆಲ್ಲ ಅಲ್ಲೇ ಇರಬೇಕು, ಮತ್ತೇನು ಎಕ್ಸ್ಚೇಂಜ್ ಆಗೋದು ಬೇಡ ಗ್ಯಾಸಸ್ ಅಂದರೆ, ಆಗ ನೀವು ರೈಟ್ ಇಮೇಜಲ್ಲಿ ನೋಡ್ಬೋದು ಕ್ಲೋಸ್ ಆಗಿದೆ, ಅಂದರೆ ಆ ಹೋಲು ಕ್ಲೋಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇನ್ನೇನು ಏರು ಅದೆಲ್ಲ ಕೂಡ ಪಾಸ್ ಆಗಲ್ಲ. ಸೊ ಈ ರೀತಿ ಸ್ಟೊಮ್ಯಾಟೊ ಕೆಲಸ ಮಾಡುವಂಥದ್ದು. ಈಗ ನಮಗೆ ಪ್ಲ್ಯಾಂಟ್ಸ್ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ಅರ್ಥ ಆಯಿತು, ಯಾವ ಥರ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ. ಅದೇ ರೀತಿ ಈಗ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡೋಣ. ಏನು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಏನಿದು ಸರ್, ನ್ಯೂಟ್ರಿಷನ್ ಏನು ಹ್ಯೂಮನ್ ಬೀಯಿಂಗ್ಸ್ ಏನು ಅಂತ ಕನ್ಫ್ಯೂಷನ್ ಆಗಬೇಡಿ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾ ಇದ್ರು ಹಳೆ ಕಾಲದಲ್ಲಿ. ಇವಾಗ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತಾರೆ. ಸೊ ಇಲ್ಲಿ ನೀವು ಕಲಿತಾ ಇರೋದಿಷ್ಟೇ ಡೈಜೆಸ್ಟಿವ್ ಸಿಸ್ಟಮ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕಲಿತಾ ಇದ್ದೀರ, ತುಂಬ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಈ ನ್ಯೂಟ್ರಿಷನ್ ಅಂದರೆ ಏನು, ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ನ್ಯೂಟ್ರಿಷನ್ ಅಂದರೆ ಫುಡ್ನ ನಾವು ತಿಂದು ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಯೂಸಬಲ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಬಾಡಿಯಲ್ಲಿ. ಅಂದರೆ ಅದನ್ನು ನಮ್ಮ ಎನರ್ಜಿ ಆಗು ಅಥವಾ ನಮ್ಮ ಬೆಳೆಯೋದಕ್ಕೋಸ್ಕರ, ಅಥವಾ ನಮ್ಮಲ್ಲಿ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ, ಚರ್ಮ ಹತ್ರ ಗಾಯ ಆಗಿತ್ತು ಅಂದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಸೊ ಈ ನ್ಯೂಟ್ರಿಷನ್ ಎಲ್ಲ ಎಲ್ಲಿ ನಡೆಯುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ? ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಡೆಯುವಂಥದ್ದು. ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ನಿಮಗೆ ಗೊತ್ತು, ಮೌತ್ ಇರ್ಬೋದು, ಅಥವಾ ಈಸೋಫೆಗಸ್ ಇರ್ಬೋದು, ಹೊಟ್ಟೆ ಇರ್ಬೋದು, ಇಂಟೆಸ್ಟೈನ್ಸ್ ಇವೆಲ್ಲ ಕೂಡ ಬರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಎಲಿಮೆಂಟ್ರಿ ಕೆನಾಲ್ ಆ್ಯಂಡ್ ವೇರಿಯಸ್ ಗ್ಲ್ಯಾಂಡ್ಸ್. ನೋಡಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಿರುತ್ತೆ ನೋಡಿ ಇಲ್ಲಿ ಇಂಟರ್ನಲ್ ಆರ್ಗನ್ಸ್ ಇದೆಯಲ್ಲ, ಇದು ಬೇಡ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಿದೆ. ಇಲ್ಲಿ ಮೌತ್ ನೋಡ್ಬೋದು, ಬಾಯಿಂದ ಹಿಡಿದು ಈಸೋಫೆಗಸ್ ಏನು ಬರುತ್ತೆ, ಮೌಸ್ ಕರ್ಸರ್ ವರ್ಕ್ ಆಗ್ತಾಯಿಲ್ಲ, ನೀವು ಹಾಗೆ ನೋಡ್ಕೊಬೇಕಾಗತ್ತೆ. ಅಲ್ಲಿ ಬಂದು ಹೊಟ್ಟೆ ಒಳಗೆ ಬರುತ್ತೆ, ಹೊಟ್ಟೆ ಒಳಗೆ ಬಂದು ಸ್ಮಾಲ್ ಇಂಟೆಸ್ಟೈನಿಂದ ಲಾರ್ಜ್ ಇಂಟೆಸ್ಟೈನ್, ಅಲ್ಲಿಂದ ಬಂದು ಏನಸ್ಸಿಂದ ಈಚೆ ಹೋಗುತ್ತೆ. ಸೊ ಇದೆಲ್ಲದನ್ನು ನಾವು ಎಲಿಮೆಂಟ್ರಿ ಕೆನಾಲ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟಲ್ಲಿ ನೋಡ್ಬೋದು, ಅದು ಎಲಿಮೆಂಟ್ರಿ ಕೆನಾಲ್ ಅಂತ ಇದೆ. ಸೊ ಗ್ಲ್ಯಾಂಡ್ಸ್ ಅಂದರೆ ಏನು, ಇದು ಗ್ರಂಥಿಗಳು ಅಂತ ಕರೀತಾರೆ. ಗ್ಲ್ಯಾಂಡ್ಸ್ ಅಂದರೆ ಇಲ್ಲಿರುತ್ತೆ ನೋಡಿ, ನೀವು ನೋಡ್ಬೋದು ಗಾಲ್ ಬ್ಲ್ಯಾಡರ್ ಅಂತ ಇದೆ, ಅಥವಾ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಂತ ಇರುತ್ತೆ. ಇವೆಲ್ಲ ಕೂಡ ಗ್ಲ್ಯಾಂಡ್ಸ್ ಅಂತ ಅರ್ಥ. ಓಕೆ, ಇವು ಕೆಲವು ಬೇಕಾಗಿರೋಂಥ ನಮಗೆ ಎನ್ಸೈಮ್ಸ್ ಎಲ್ಲ ಕೂಡ ರಿಲೀಸ್ ಮಾಡ್ತಾ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಮೌತ್, ಈಸೋಫಿಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಏನಸ್. ಏನೇನಿರುತ್ತೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ, ಮತ್ತು ಈ ಡಯಾಗ್ರಾಮಲ್ಲೂ ಕೂಡ ನೋಡ್ಕೊಳ್ಬೋದು. ದಿ ಮೈನ್ ಗ್ಲ್ಯಾಂಡ್ಸ್ ಆರ್ ಸಲೈವರಿ, ಗ್ಯಾಸ್ಟ್ರಿಕ್, ಲಿವರ್, ಪ್ಯಾನ್ಕ್ರಿಯಾಸ್ ಆ್ಯಂಡ್ ಇಂಟೆಸ್ಟಿನಲ್ ಗ್ಲ್ಯಾಂಡ್ಸ್. ಮೈನ್ ಗ್ಲ್ಯಾಂಡ್ಸ್ ಎಲ್ಲ ಯಾವುದು ಇದರಲ್ಲಿ ಯೂಸ್ ಆಗುವಂಥದ್ದು? ಸಲೈವರಿ ಗ್ಲ್ಯಾಂಡ್ ಅಂದರೆ ಬಾಯೊಳಗೆ ನಿಮಗೆ ಎಂಜಲು ಬರುತ್ತಲ್ಲ ಅದು, ಮತ್ತು ಗ್ಯಾಸ್ಟ್ರಿಕ್, ಲಿವರು, ಪ್ಯಾನ್ಕ್ರಿಯಾಸ್, ಇಂಟೆಸ್ಟಿನ್, ಇದು ಎಲ್ಲದರಲ್ಲೂ ಕೂಡ ಚಿಕ್ಕ ಚಿಕ್ಕ ಗ್ಲ್ಯಾಂಡ್ಸ್ಗಳಿರುತ್ತೆ. ಅದು ನಮ್ಮ ಒಂದು ಡೈಜೆಸ್ಟಿವ್ ಪ್ರೊಸೆಸ್ಗೆ ಬೇಕಾಗಿರೋಂಥ ಒಂದು ಕೆಮಿಕಲ್ಸ್ನ ರಿಲೀಸ್ ಮಾಡ್ತಾ ಇರ್ತವೆ. ಸೊ ಇದು ನಿಮ್ಮ ಒಂದು ಇಂಟರ್ನಲ್ ಆರ್ಗನ್ಸ್ನ ಒಂದು ಇಮೇಜ್. ಇದು ನೋಡ್ಕೊಳ್ಳಿ ಏನೇನಿದೆ ಅಂತ. ಇದರಲ್ಲಿ ಬರೀ ಡೈಜೆಸ್ಟಿವ್ ಸಿಸ್ಟಮ್ನೇ ಹೈಲೈಟ್ ಮಾಡಿಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಇದೆ, ನೋಡ್ಕೊಳ್ಬೋದು, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ. ಓಕೆ, ಈಗ ಇಲ್ಲಿ ನಿಮಗೆ ಎಲ್ಲ ಆರ್ಗನ್ಸ್ ಕೂಡ ನೋಡ್ಬೋದು. ಮೇಲೆಯಿಂದ ಫ್ಯಾರಿಂಗ್ಸ್ ನೋಡ್ಬೋದು, ಓರಲ್ ಕ್ಯಾವಿಟಿ ನೋಡ್ಬೋದು, ಊಲ ಎಲ್ಲ ಕೂಡ ನೀವು ಒಂದು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ವಿಡಿಯೋ ಏನು ಪಾಸ್ ಮಾಡೋಕ್ಕೋಗಲ್ಲ, ನೆಕ್ಸ್ಟ್ ಮೂವ್ ಆಗ್ತೀನಿ. ಮೊದಲನೇದಾಗಿ ಮೌತ್ ಬರುತ್ತೆ. ಮೌತ್ ಅಂದರೆ ಗೊತ್ತು, ಬಾಯಿ. ಫುಡ್ ಅಂದರೆ ಯಾವುದೇ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಎಂಟರ್ ಆಗಬೇಕು ಅಂದರೆ ಮೌತಿಂದ ಎಂಟರ್ ಆಗುತ್ತೆ. ಸೊ ಇದೇನೇ ಸ್ಟಾರ್ಟಿಂಗ್ ಪ್ರೊಸೆಸ್. ಸೊ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಫುಡ್ ಈಸ್ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಬೈ ದಿ ಟೀತ್ ಆ್ಯಂಡ್ ಮಿಕ್ಸ್ಡ್ ವಿತ್ ಸಲೈವಾ ಫ್ರಮ್ ದಿ ಸಲೈವರಿ ಗ್ಲ್ಯಾಂಡ್ಸ್. ನೋಡಿ, ನಾವು ಫುಡ್ ತಿಂತೀವಲ್ಲ, ತಿಂದಾಗ ಏನು ಮಾಡ್ತೀವಿ, ಅಗಿತೀವಿ. ನೀವೆಲ್ಲ ಪೇರೆಂಟ್ಸ್ ಹೇಳೋದು ಕೂಡ ಕೇಳಿರ್ತೀರ, ಚೆನ್ನಾಗಿ ಅಗಿದು ನುಂಗಬೇಕು, ಹಂಗೆ ನುಂಗಬಾರ್ದು ಅಂತ. ಸೊ ಏನಕ್ಕೆ? ಇದಕ್ಕೋಸ್ಕರ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ನೋಡಿ, ಫುಡ್ ನಾವು ಕನ್ಸ್ಯೂಮ್ ಮಾಡಿದಾಗ ಏನು ಮಾಡ್ತೀವಿ, ಅನ್ನ ಏನಾದ್ರು ತಿಂದಾಗ, ಚಪಾತಿ ಏನಾದ್ರು ತಿಂದಾಗ, ಏನೇ ಆಗಲಿ, ಮುದ್ದೆ ಅಲ್ಲ, ಅನ್ನ ಚಪಾತಿ ಯೂಶ್ವಲಿ. ಸೊ ಇದನ್ನು ತಿಂದಾಗ ನಾವು ಅಲ್ಲೂ ಯೂಸ್ ಮಾಡಿಕೊಂಡು ಈ ಪಾರ್ಟಿಕಲ್ಸ್ನ ಪೀಸ್ ಮಾಡ್ತೀವಿ. ಅಂದರೆ ಚಿಕ್ಕ ಪುಟ್ಟ ಪೀಸ್ಗಳು ಮಾಡ್ತೀವಿ. ಮಾಡಿಬಿಟ್ಟು ಆಗ ನಮ್ಮ ಒಂದು ಬಾಯಿಯೊಳಗೆ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಇದೇನು ಮಾಡುತ್ತೆ, ಸಲೈವನ್ನ ರಿಲೀಸ್ ಮಾಡುತ್ತೆ. ಸಲೈವ ಅಂದರೆ ಎಂಜಿಲು ಅಂತ, ಅಂದರೆ ಬಾಯಲ್ಲಿ ಏನು ಲಿಕ್ವಿಡ್ ಇದೆ ಅದು. ಸೊ ಇದು ಲಿಕ್ವಿಡ್ ರಿಲೀಸ್ ಆದಾಗ ಏನಾಯಿತು, ನಾವು ಅಗಿತಾ ಈ ಸಲೈವ ರಿಲೀಸ್ ಆಗ್ತಾ ಇರೋದು. ಸೊ ಇದು ಫುಡ್ ಆಲ್ಮೋಸ್ಟ್ ಆಲು ಪೀಸ್ ಆಗುತ್ತೆ, ಒಂಥರ ಮಿಕ್ಸರ್ ಗ್ರೈಂಡರ್ ಟೈಪ್. ಯಾಕಂದರೆ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ ಯಾವುದೋ ನರಗಳಲ್ಲಿ ಹೋಗಿ ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ, ಸೆಲ್ ವೈಸ್ ಅಬ್ಸರ್ವ್ ಮಾಡ್ಕೊಬೇಕದು. ಸೊ ತುಂಬ ಮೈನ್ಯೂಟ್ ಆದರೆ ಮಾತ್ರ ಫುಡ್ ನಮ್ಮ ಬಾಡಿಗೆ ಯೂಸ್ ಆಗೋದು, ಇಲ್ಲಾಂದರೆ ಎಲ್ಲ ಕೂಡ ಹಾಗೆ ವೇಸ್ಟ್ ಆಗಿ ಎಕ್ಸ್ಕ್ರೇಟ್ ಆಗುತ್ತೆ. ಸೊ ಚೆನ್ನಾಗಿ ಅಗಿತೀವಿ, ಅಗಿದ್ಬಿಟ್ಟು ಏನು ಮಾಡ್ತೀವಿ ನಾವು,
ಪಾರ್ಟಿಕಲ್ಸ್ನ ಚಿಕ್ಕದು ಮಾಡ್ತೀವಿ. ನೆಕ್ಸ್ಟ್, ಸಲೈವಾ ಕಂಟೈನ್ಸ್ ದ ಎಂಜೈಮ್ ಕಾಲ್ಡ್ ಸಲೈವರಿ ಅಮಿಲೇಸ್ ವಿಚ್ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಶುಗರ್. ನೋಡಿರಿ, ನಮ್ಮ ಬಾಡಿಯಲ್ಲಿ ನಾವು ಒಗಿತಾ ಇದ್ದಾಗ ಏನಾಗುತ್ತೆ, ಸಲೈವಾದೊಳಗೆ ಸಲೈವರಿ ಅಮಿಲೈಸ್ ಅಂತ ಹೇಳ್ಬಿಟ್ಟು ಒಂದು ಎಂಜೈಮ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಆ ಒಂದು ಫುಡ್ಡಲ್ಲಿರೋಂಥ ಸ್ಟಾರ್ಚ್ನ, ನಾನು ಆಲ್ರೆಡಿ ಹೇಳಿದ್ನಲ್ಲ ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ ಅಂತ. ಸೊ ಈ ಸ್ಟಾರ್ಚ್ನ ಏನು ಮಾಡುತ್ತೆ, ಅದು ಶುಗರ್ಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ದೆನ್ ದಿ ಫುಡ್ ಪಾಸಸ್ ಥ್ರೂ ದಿ ಈಸೋಫೆಗಸ್ ಇನ್ ಟು ದಿ ಸ್ಟಮಕ್. ಆಮೇಲೆ ಏನಾಗುತ್ತೆ, ಈ ಫುಡ್ಡೆಲ್ಲ ಕೂಡ ಈಸೋಫೆಗಸ್ಸಿಂದ ಪಾಸಾಗಿ ಸ್ಟಮಕ್ ಹೋಗುತ್ತೆ. ನೋಡಿ, ಇಲ್ಲಿ ಮೌತ್ ನೋಡ್ಬೋದು ನೀವು, ಬಾಯಿಗೆ ಅಗಿತೀರಾ, ಅಗದಾಗ ಈ ರೆಡ್ ಕಲರ್ ಏನಿದೆ ಮಧ್ಯದಲ್ಲಿ ಈಸೋಫೆಗಸ್ ಅಂತ ಕರಿತೀವಿ. ಈ ಇಮೇಜಲ್ಲಾದರೆ ಉದ್ದಕ್ಕೆ ಕ್ಲೀನಾಗಿ ಕಾಣುತ್ತೆ, ಇದರಲ್ಲಿ ಚಿಕ್ಕ ಕಾಣುತ್ತೆ. ಸೊ ಇಲ್ಲೇನಾಗುತ್ತೆ, ಎಲ್ಲ ಮಿಕ್ಸ್ ಆಗಿಬಿಟ್ಟು ಈಸೋಫೆಗಸ್ಗೆ ಹೋಗಿ ಆಮೇಲೆ ಈ ಹೊಟ್ಟೆ ಏನು ಕಾಣಿಸ್ತಾ ಇದೆ ನಿಮಗೆ ಆರೆಂಜ್ ಕಲರು, ಈ ಹೊಟ್ಟೆ ಒಳಗೆ ಹೋಗಿ ಸೇರೋ ಅಂಥದ್ದು. ಸೊ ದಿ ಫುಡ್ ಪಾಸಸ್ ಥ್ರೂ ಈಸೋಫೆಗಸ್ ಇನ್ ಟು ದಿ ಸ್ಟಮಕ್. ಈಸೋಫೆಗಸ್ ಮುಖಾಂತರ ಹೋಗಿ ಸ್ಟಮಕ್ ಒಳಗೆ ಸೇರಿಕೊಳ್ಳುತ್ತೆ. ಸ್ಟಮಕ್, ಹೊಟ್ಟೆ. ಹಿಯರ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ವಿಚ್ ಕಂಟೈನ್ಸ್ ದಿ ಎಂಜೈಮ್ ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಮ್ಯೂಕಸ್. ನೋಡಿರಿ, ಇಲ್ಲಿ ಏನಾಗುತ್ತೆ, ಸ್ಟಮಕ್ ಒಳಗೆ ಇಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಇದೇನು ಮಾಡುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಇರ್ಬೋದು ಮತ್ತು ಇದೆಲ್ಲ ಕೂಡ ರಿಲೀಸ್ ಮಾಡುತ್ತೆ. ಇದು ಎಂಜೈಮ್ ಪೆಪ್ಸಿನ್ನ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಇದೆಲ್ಲ ಕೂಡ ರಿಲೀಸ್ ಮಾಡ್ಕೊಳ್ಳುತ್ತೆ. ಬೇಕಾಗಿರೋಂಥ ಕೆಲವು ಆ್ಯಸಿಡ್ಸ್ ಇರ್ಬೋದು, ಕೆಲವು ಕೆಮಿಕಲ್ಸ್ ಏನಕ್ಕೆ ರಿಲೀಸ್ ಮಾಡುತ್ತೆ, ಅರ್ಧಂಬರ್ಧ ಏನು ನಾವು ಪೀಸ್ ಮಾಡಿರ್ತೀವಿ ಬಾಯೊಳಗಿರೋಂಥ ಫುಡ್ಡು, ಅದು ಹೊಟ್ಟೆ ಒಳಗೆ ಹೋದಾಗ ಇನ್ನೂ ಮೈನ್ಯೂಟಾಗಿ ಅದು ಪೀಸ್ ಆಗಬೇಕು. ಅದೇ ಥರ ಅದನ್ನು ನಾವು ಕನ್ಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ ನಮ್ಮ ಬಾಡಿ ಒಳಗೆ. ಪೆಪ್ಸಿನ್ ಬ್ರೇಕ್ಸ್ ಡೌನ್ ಪ್ರೋಟೀನ್ಸ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೇಕ್ಸ್ ದಿ ಮೀಡಿಯಮ್ ಆ್ಯಸಿಡಿಕ್ ಆ್ಯಂಡ್ ಹೆಲ್ಪ್ಸ್ ಇನ್ ದಿ ಆ್ಯಕ್ಷನ್ ಆಫ್ ಪೆಪ್ಸಿನ್. ನೋಡಿರಿ, ಇಲ್ಲಿ ಫಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೇಳ್ತೀನಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಒಂದು ಪೆಪ್ಸಿನ್, ನೋಡಿ ಪೆಪ್ಸಿನ್ ಕೆಲಸ ಏನು, ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡೋದು. ಅಂದರೆ ಏನೇನು ಪ್ರೋಟೀನ್ಸ್ ಕನ್ಸ್ಯೂಮ್ ಮಾಡಿದ್ವಿ ಇದನ್ನೆಲ್ಲ ಕೂಡ ಬ್ರೇಕ್ ಡೌನ್ ಮಾಡಿಬಿಟ್ಟು ಸೆಲ್ ಅಬ್ಸರ್ವೇಬಲ್ ಫಾರ್ಮ್, ಅಂದರೆ ನಮ್ಮ ಒಂದು ಚರ್ಮದೊಳಗಿಂದ ಅಥವಾ ಒಂದು ಏನೇನು ನಮ್ಮಲ್ಲಿ ಪೋರ್ಸ್ ಇರುತ್ತೆ ಅದರೊಳಗಿಂದ ಫುಡ್ ಅಬ್ಸರ್ವ್ ಆಗೋದಕ್ಕೆ ಏನೇನು ಬೇಕು ಆ ಥರ ಚಿಕ್ಕದಾಗಿ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ, ಅದ್ರ ಫಾರ್ಮ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇದು ಪೆಪ್ಸಿನ್ಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ, ನಮ್ಮ ಹೊಟ್ಟೆಯಲ್ಲೆಲ್ಲ ಫುಲ್ಲು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರೋ ಥರ ಮಾಡ್ಕೊಳ್ಳುತ್ತೆ, ಅಂದರೆ ಆ್ಯಸಿಡಿಕ್ ಮೀಡಿಯಮ್ ಆಗಿ ಚೇಂಜ್ ಮಾಡುತ್ತೆ. ಸೊ ನಮ್ಮ ಫುಡ್ಡು ಆ್ಯಸಿಡ್ ಜೊತೆಗಿರುತ್ತೆ. ಸೊ ಪೆಪ್ಸಿನ್ಗೆ ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡೋದು ಈಸಿ ಆಗೋ ರೀತಿ. ಮ್ಯೂಕಸ್ ಪ್ರೊಡಕ್ಟ್ಸ್ ದಿ ವಾಲ್ಸ್ ಆಫ್ ದಿ ಸ್ಟಮಕ್ ಫ್ರಮ್ ದಿ ಆ್ಯಕ್ಷನ್ ಆಫ್ ಆ್ಯಸಿಡ್. ಈ ಮ್ಯೂಕಸ್ ಅಂತ ಏನು ಕರಿತೀವಿ, ಇದೇನು ಮಾಡುತ್ತೆ, ಈ ಹೊಟ್ಟೆ ಒಳಗೆ ಏನು ಒಂದು ಚರ್ಮ ಟೈಪಲ್ಲಿ ಇದು ಫುಲ್ ಕವರ್ ಆಗಿರುತ್ತೆ, ಒಂಥರ ಜಾರೋ ಟೈಪಲ್ಲಿ. ಇದೇನು ಮಾಡುತ್ತೆ, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ ನಮಗೇನೂ ತೊಂದರೆ ಆಗದೆ ಇರೋ ಥರ, ಅಂದರೆ ಹೊಟ್ಟೆಗೇನು ಪ್ರಾಬ್ಲಮ್ ಆಗದೆ ಇರೋ ಥರ ಇಂಟರ್ನಲ್ಲಿ ಇದು ನೋಡ್ಕೊಳ್ಳುತ್ತೆ ಮ್ಯೂಕಸ್. ಈ ಮ್ಯೂಕಸ್ ಸರಿಯಾಗಿಲ್ಲ ಅಂದರೆ, ನೋಡಿ ನೀವು ಕರೆಕ್ಟಾಗಿ ಊಟ ಮಾಡಿಲ್ಲ ಆ ಥರ ಎಲ್ಲ ಮಾಡಿಲ್ಲ ಅಂದರೆ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಸೊ ಆಗ ಇದು ಆ ಮ್ಯೂಕಸ್ನ ಕರಗಿಸೋಕೆ ಶುರು ಮಾಡ್ಬಾರ್ದು, ಯಾಕಂದರೆ ಫುಡ್ ಯಾವುದೂ ಇರೋದಿಲ್ಲ. ಸೊ ಆ ಮ್ಯೂಕಸ್ನ ಹಾಳು ಮಾಡೋಕ್ಕೆ. ಸೊ ಅವಾಗೆ ಕೂಡ ಹೊಟ್ಟೆಯಲ್ಲಿ ಒಂಥರ ಏನೋ ಉಣ್ಣಾಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಅವಾಗೇನೆ ಆಗೋದು. ದಿ ಫುಡ್ ದೆನ್ ಪಾಸಸ್ ಇನ್ ಟು ಸ್ಮಾಲ್ ಇಂಟೆಸ್ಟೈನ್. ಇಲ್ಲಿ ಏನು ಸ್ಟಮಕ್ಕಲ್ಲಿ ಏನು ಎಲ್ಲ ಇನ್ನೂ ಬ್ರೇಕ್ ಡೌನ್ ಆಗೋದು, ಫರ್ದರ್ ಬ್ರೇಕ್ ಡೌನ್ ಆಗೋದು ಅದೆಲ್ಲ ಆದಮೇಲೆ ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ಡು ಪಾಸ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ನೋಡ್ಬೋದು ಆರೆಂಜ್ ಕಲರ್ ಇದೆಯಲ್ಲ ಇದು. ಗ್ಲ್ಯಾಂಡ್ಸ್ ಆನ್ ದಿ ಸ್ಮಾಲ್ ಇಂಟೆಸ್ಟೈನ್ ಪ್ರೊಡ್ಯೂಸಸ್ ಇಂಟೆಸ್ಟೈನಲ್ ಜ್ಯೂಸ್. ನೋಡಿರಿ, ಒನ್ಸ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋದಾಗ ನೋಡಿ, ಸ್ಮಾಲ್ ಇಂಟೆಸ್ಟೈನ್ ತುಂಬ ಉದ್ದ ಇರುತ್ತೆ, ಒಂದು 15 ಮೀಟರ್ 20 ಮೀಟರ್ ಈ ಥರ ಅಲ್ಲ, 15 ಅಡಿ 20 ಅಡಿ ಅಷ್ಟು ಉದ್ದ ಇರುತ್ತೆ. ಅಂದರೆ ಸಣ್ಣಗಿರುತ್ತೆ, ನರ ಥರ ಫುಲ್ಲು ಒಂದ್ರ ಪಕ್ಕ ಒಂದು ಎಲ್ಲ ಕೂಡ ಜೋಡಿಸ್ಕೊಂಡಿರುತ್ತೆ. ನೋಡ್ಬೋದು ಇಲ್ಲಿ ನೀವು, ಈ ಥರ ತುಂಬ ಉದ್ದ ಇರುತ್ತೆ ಇದು. ಸೊ ಇದರೊಳಗೆ ಹೋದಾಗ ಏನಾಗುತ್ತೆ, ಇದು ಇಲ್ಲಿ ಒಂದು ಗ್ಲ್ಯಾಂಡ್ಸ್ ಇರುತ್ತೆ. ಈ ಗ್ಲ್ಯಾಂಡ್ಸ್ ಎಲ್ಲ ಕೂಡ ಇಂಟೆಸ್ಟಿನಲ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ದಿ ಎಂಜೈಮ್ಸ್ ಆಫ್ ದಿ ಇಂಟೆಸ್ಟಿನಲ್ ಜ್ಯೂಸ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್, ಫ್ಯಾಟ್ಸ್ ಇಂಟು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಇಂಟು ಅಮಿನೋ ಆ್ಯಸಿಡ್ಸ್. ಇಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗ್ತಾ ಇದೆ, ಈ ಇಂಟೆಸ್ಟಿನಲ್ ಜ್ಯೂಸ್ಗಳು ಏನು ಮಾಡ್ತಾ ಇದೆ, ಇದೇನು ಮಾಡ್ತಾ ಇದೆ, ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ನೋಡಿ, ಪ್ಲ್ಯಾಂಟ್ಸಲ್ಲಿ ಬಂದು ಆಲ್ರೆಡಿ ಅದು ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಆದರೆ ಮನುಷ್ಯರಲ್ಲಿ ಆ ಥರ ಅಲ್ಲ, ನಾವು ಪ್ಲ್ಯಾಂಟ್ಸ್ನ ಅಥವಾ ಬೇರೆ ಪ್ರಾಣಿನ ತಿಂದಿರ್ತೀವಿ. ಸೊ ಅದರಿಂದ ಇಲ್ಲಿ ಮತ್ತೆ ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಫ್ಯಾಟ್ಸ್ನ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಮತ್ತು ಪ್ರೋಟೀನ್ಸ್ನ ಅಮಿನೋ ಆ್ಯಸಿಡ್ಸ್ ಇನ್ನೂ ಫರ್ದರ್ ಬ್ರೇಕ್ ಡೌನ್ ಮಾಡಿ ಅಮಿನೋ ಆ್ಯಸಿಡ್ ಟೈಪಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ವಾಲ್ಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಆ್ಯಸ್ ಸೆವರಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲೈ ವಿಚ್ ಹ್ಯಾವ್ ಬ್ಲಡ್ ವೆಸಲ್ಸ್. This increases the surface area to help absorb digested food. Small intestine. Glands on the small intestine produces intestinal juice.
ನೋಡಿ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಈ ಥರ ಇರುತ್ತೆ, ಇಲ್ಲಿ ಆರೆಂಜ್ ಕಲರ್ ಇದೆಯಲ್ಲ ಇದು. ಸೊ ಈ ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಬಂದ ಮೇಲೆ ಏನಾಯಿತು, ಈ ಇಂಟೆಸ್ಟೈನ್ ಒಳಗೆ ಇಂಟೆಸ್ಟೈನಲ್ ಜ್ಯೂಸ್ ರಿಲೀಸ್ ಆಗುತ್ತೆ. ಸೊ ದಿ ಎಂಜೈಮ್ಸ್ ಆಫ್ ದಿ ಇಂಟೆಸ್ಟೈನಲ್ ಜ್ಯೂಸ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್, ಫ್ಯಾಟ್ಸ್ ಇಂಟು ಫ್ಯಾಟಿ ಆ್ಯಸಿಡ್ಸ್, ಪ್ರೋಟೀನ್ಸ್ ಇಂಟು ಅಮಿನೋ ಆ್ಯಸಿಡ್ಸ್. ನೋಡಿ ಇಂಟೆಸ್ಟೈನಲ್ ಜ್ಯೂಸ್ ಏನು ಮಾಡುತ್ತೆ, ಇದು ಈ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನೇನು ಕನ್ಸ್ಯೂಮ್ ಮಾಡಿರ್ತೀವಿ ಅದನ್ನೆಲ್ಲ ಕೂಡ ಗ್ಲೂಕೋಸ್ ಫಾರ್ಮ್ ಆಗಿ ಚೇಂಜ್ ಮಾಡುತ್ತೆ. ಅಂದರೆ ಗ್ಲೂಕೋಸ್ ಥರ ಮಾಡಿದ್ರೆ ನಮ್ಮ ಬಾಡಿ ಅಬ್ಸರ್ವ್ ಆಗೋದು, ಸೊ ಆ ಟೈಪ್ ಕನ್ವರ್ಟ್ ಮಾಡುತ್ತೆ. ಜೊತೆಗೆ ಫ್ಯಾಟ್ಸ್ನೆಲ್ಲ ಬಂದು ಕೊಬ್ಬು ಅದನ್ನೆಲ್ಲ ಫ್ಯಾಟಿ ಆ್ಯಸಿಡ್ಸ್ ಥರ ಕನ್ವರ್ಟ್ ಮಾಡುತ್ತೆ. ಪ್ರೋಟೀನ್ಸ್ನೆಲ್ಲ ಬಂದು ಅಮಿನೋ ಆ್ಯಸಿಡ್ಸ್ ಥರ ಕನ್ವರ್ಟ್ ಮಾಡುತ್ತೆ. ಸೊ ಇದೆಲ್ಲ ಮಾಡೋದು ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ. ವಾಲ್ಸ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ ಸೆವರಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲೈ ವಿಚ್ ಹ್ಯಾವ್ ಬ್ಲಡ್ ವೆಸಲ್ಸ್. ದೀಸ್ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ ಟು ಹೆಲ್ಪ್ ಅಬ್ಸರ್ವ್ ಡೈಜೆಸ್ಟೆಡ್ ಫುಡ್. ನೋಡಿ ಸ್ಮಾಲ್ ಇಂಟೆಸ್ಟೈನ್ನ ನೀವು ಕಟ್ ಮಾಡಿದ್ರೆ ಒಳಗಡೆ ಈ ಥರ ಇರುತ್ತೆ, ಅಂದರೆ ಸಣ್ಣ ಸಣ್ಣಗೆ. ನೋಡಿ ಇದು ನಾವು ಏನಾದ್ರು ಕಟ್ ಮಾಡಿದೆ ಅಂದರೆ ಇವಾಗ ಯಾವುದೋ ಪ್ರಾಣಿದೋ ಏನಾದರೂ ಅಂದರೆ ಈ ಥರ ಕಾಣಲ್ಲ, ಇದು ತುಂಬ ಚಿಕ್ಕದಿರುತ್ತೆ. ಇದು ಅನಿಮೇಷನ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತಾ ಇರೋದು. ಸೊ ಒಂದು ಆರ್ಟಿಫಿಷಿಯಲ್ ಇಮೇಜ್ ಇದು. ಸೊ ಒಳಗಡೆ ಫುಲ್ ಸ್ಮೂತ್ ಇರಲ್ಲ, ನರ ಥರ ಈ ಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಎಲ್ಲ ಇದೆ ನೋಡಿ, ಈ ಥರ ದಾರ ಥರ ಎಲ್ಲ ಬಂದಿರುತ್ತೆ. ಸೊ ಇದೇನು ಮಾಡುತ್ತೆ, ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ನೋಡಿ ನಾನು ಆಲ್ರೆಡಿ ಹೇಳಿದೆ, ನಿಮ್ಮ ಫುಡ್ ಯಾವ ಥರ ಬಾಡಿ ಒಳಗೆ ತಗೊಳುತ್ತೆ ಅಂದರೆ ಇದ್ರ ಸರ್ಫೇಸ್ ಏರಿಯಾದಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಟೈಪ್ ಇರುತ್ತೆ. ಅದೇನು ಮಾಡುತ್ತೆ, ಆ ಸೆಲ್ಸು ಇದ್ರೊಳಗಿಂದ ಫುಡ್ನ ಎಳ್ಕೊಳ್ಳುತ್ತೆ ಒಳಗಡೆಗೆ. ಸೊ ತೊಗೊಂಡು ಬ್ಲಡ್ ಸ್ಟ್ರೀಮ್ ಒಳಗೆ ಕೊಡೋದು ಅಥವಾ ಅದು ಏನು ಬೇಕೋ ಅದು ಮಾಡ್ಕೊಳ್ಳುತ್ತೆ. ಇಲ್ಲಿ ಏನು ಮಾಡ್ತಾಯಿದೆ, ಈ ವಿಲ್ಲೈಸ್ ಎಲ್ಲ ಪ್ರೊಜೆಕ್ಷನ್ಸ್ ಬಂದಾಗ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಮೊದಲು ಒಂದೇ ಫ್ಲ್ಯಾಟ್ ಸರ್ಫೇಸಲ್ಲಿ ಹೋಗ್ತಾ ಇಲ್ಲ, ಅದ್ರ ಸೈಡಲ್ಲೆಲ್ಲ ಏನಿದೆ ಜಾಗಗಳು ಅಲ್ಲೂ ಕೂಡ ಇದು ಬ್ಲಡ್ ಒಳಗೆ ಅಬ್ಸರ್ವ್ ಆಗೋ ಥರ ಆಗ್ತಾಯಿದೆ. ಓಕೆ, ದಿ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸರ್ವ್ಡ್ ಬೈ ದಿ ಬ್ಲಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಸೆಲ್ಸ್ ಇನ್ ದಿ ಬಾಡಿ. ಈ ಡೈಜೆಸ್ಟೆಡ್ ಫುಡ್ ಏನಾಗಿದೆ, ಇದರಿಂದ ನಾನು ಹೇಳಿದ್ನಲ್ಲ ವಿಲ್ಲೈ ಅಂತ, ಇದು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಇದು ಎಲ್ಲದರೊಳಗೂ ಕೂಡ ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಸೆಲ್ಸ್ಗೂ ಕೂಡ ಅದನ್ನು ಟ್ರಾನ್ಸ್ಪೋರ್ಟೇಷನ್ ನಡೆಯುತ್ತೆ. ದೆನ್ ದಿ ಅನ್ಡೈಜೆಸ್ಟೆಡ್ ಫುಡ್ ಪಾಸಸ್ ಇನ್ ಟು ಲಾರ್ಜ್ ಇಂಟೆಸ್ಟೈನ್. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಏನು ಉಳಿದಿರುತ್ತೆ ಡೈಜೆಸ್ಟೈನ್ ಆಗದೆ ಇರೋವಂಥದ್ದು, ಅಥವಾ ಇವಾಗ ನಾವು ಸರಿಯಾಗಿ ಅಗದು ತಿಂದಿಲ್ಲ ಅಂದ್ಕೊಂಡ್ರೆ ಆ ವೇಸ್ಟ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ನೆಕ್ಸ್ಟ್ ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ಗೆ ಪಾಸ್ ಆಗುತ್ತೆ. ನೋಡಿ ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಇದೇ ಲಾರ್ಜ್ ಇಂಟೆಸ್ಟೈನ್. ಸೊ ನಾವು ವೇಸ್ಟ್ ಮೆಟೀರಿಯಲ್ ಏನಿದೆ ಇದೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳೋವಂಥದ್ದು. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇಲ್ಲಿ ಜಾಸ್ತಿ ಏನೂ ಆಗಲ್ಲ. ವಾಟರ್ ಈಸ್ ಅಬ್ಸರ್ವ್ಡ್ ಆ್ಯಂಡ್ ದಿ ವೇಸ್ಟ್ ಮೆಟೀರಿಯಲ್ ಈಸ್ ರಿಮೂವ್ಡ್ ಥ್ರೂ ದಿ ಆನಸ್. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇಲ್ಲಿ ವೇಸ್ಟ್ ಮೆಟೀರಿಯಲ್ ಏನು ಬಂದಿರುತ್ತೆ ಅದರಲ್ಲಿರೋವಂಥ ವಾಟರ್ನೆಲ್ಲ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ನಮ್ಮ ಬಾಡಿಗೆ ಇನ್ನೂ ಏನಾದರೂ ವಾಟರ್ ಬೇಕಾಗುತ್ತೆ ಅಂದ್ಬಿಟ್ಟು ರೀಸೈಕಲ್ ಥರ ಅಂದ್ಕೊಳ್ಳಿ. ಸೊ ವಾಟರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇನ್ನೂ ವೇಸ್ಟ್ ಏನು ಉಳಿದಿರುತ್ತೆ ಅದೆಲ್ಲ ಕೂಡ ಮೂವ್ ಆಗಿಬಿಟ್ಟು ಏನಸ್ಸಿಂದ ಈಚೆ ಹೋಗುತ್ತೆ, ಎಕ್ಸ್ಕ್ರೀಟ್ ಮಾಡ್ತೀವಿ. ನಿಮಗೆ ನೋಡಿ ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಕಲರ್ಗೆ ಬರುತ್ತೆ, ಗ್ರೀನಿಂದ ಹಂಗೆ ಫುಲ್ ಪಾಸಾಗಿ ಏನಸ್ಸಿಂದ ಬ್ಲೂ ಕಲರ್ ಇದೆ ಅಲ್ಲಿಂದ ಈಚೆ ಹೋಗುತ್ತೆ, ರೆಕ್ಟಮ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿಗೆ ನಮ್ಮ ಒಂದು ಲಾರ್ಜ್ ಇಂಟೆಸ್ಟೈನ್ವರೆಗೂ ನಮ್ಗೆ ಕಂಪ್ಲೀಟ್ ಆಯಿತು. ಅಂದರೆ ಇಲ್ಲಿ ಏನೇನು ಕಲ್ತ್ವಿ ನಾವು ಈ ವಿಡಿಯೋದಲ್ಲಿ, ನ್ಯೂಟ್ರಿಷನ್ ಅಂದರೆ ಏನು ಅಂತ ನೋಡಿದ್ವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ನೋಡಿದ್ವಿ, ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ನೋಡಿದ್ವಿ, ಯಾವ್ಯಾವ ಟೈಪ್ಸ್ ಇದೆ ಎಟಿರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಅದು ನೋಡಿದ್ವಿ, ಫೋಟೋಸಿಂಥಸಿಸ್ ಬಗ್ಗೆ ನಾವು ತಿಳ್ಕೊಂಡ್ವಿ, ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ತಿಳ್ಕೊಂಡ್ವಿ. ಅಂದರೆ ಹ್ಯೂಮನ್ಸಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಆಗುತ್ತೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಈ ಚಾಪ್ಟ್ರಲ್ಲಿ ಸುಮಾರಿದೆ, ರೆಸ್ಪಿರೇಷನ್ ಇದೆ ಅಂದರೆ ಉಸಿರಾಡೋದ್ರ ಬಗ್ಗೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಇದೆ ಅಂದರೆ ಬ್ಲಡ್ ಫ್ಲೋ ಯಾವ ರೀತಿ ಒಂದು ಹಾರ್ಟಿಂದ ಬೇರೆ ಬೇರೆ ಪಾರ್ಟ್ಸ್ಗೆ ಹೋಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಇದೆ, ಅದನ್ನು ನೋಡೋಣ ನಾವು. ಅದಾದಮೇಲೆ ಫೈನಲಿ ಎಕ್ಸ್ಕ್ರಿಷನ್ ಅಂದರೆ ನಮ್ಮ ಬಾಡಿಯಲ್ಲಿ ಯೂಸ್ ಆಗಿರೋಂಥದ್ದೆಲ್ಲ ಯಾವ ರೀತಿ ಎಕ್ಸ್ಕ್ರೀಟ್ ಮಾಡ್ತೀವಿ ನಾವು, ಅದು ಪ್ಲ್ಯಾಂಟ್ಸ್ ಮತ್ತು ಹ್ಯೂಮನ್ಸ್ ಇದೆಲ್ಲದ್ರ ಬಗ್ಗೆ ಕೂಡ ನೋಡೋಣ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ನನಗೆ ಆದಷ್ಟು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ ನೋಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.